ಸಮರ್ಪಣೆಯನ್ನು ಮಾಡಿ ಮಹಾನ್ ತಪಸ್ವಿಗಳು ತಪೋನಿಧಿಗಳಾಗಿರತಕ್ಕಂಥವರು ಪರಮ ಪೂಜ್ಯರಾದ ಗಾಲ್ವಿಯ ಮಹರ್ಷಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಉಭಯ ಗುರುಗಳಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಶ್ರೀ ಪಂಚಾಕ್ಷರಿ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಮಹಾಮಹಿಮನಾಗಿರತಕ್ಕಂಥವನು ಸಾಧುಕುಲ ಚಕ್ರವರ್ತಿ ಗಜದಂಡ ಶಿವಯುಗಿಗಳ ಪರಮ ಶಿಷ್ಯರಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಸದ್ಗುರು ಸಿದ್ಧಾರೂಢರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು, ಇವತ್ತಿನ ಪರಮ ಪವಿತ್ರವಾದ ಈ ಒಂದು ಸನ್ನಿಧಾನದಲ್ಲಿ ಆಗಮಿಸಿರುವಂಥ ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿಶ್ವಾಸದೊಂದಿಗೆ ಆಗಮಿಸಿ ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಯುವಕ ಮಿತ್ರರೇ, ಮುದ್ದು ಮಕ್ಕಳೇ, ಮಹದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೂ ಶರಣಾರ್ಥಿಗಳು. ಅಶೋಕನಿದೆ ಹಮ್ಮಿಂಗ್ ಬರಲಾರ್ದಂಗೆ ಮಾಡಿದನ ಎಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ. ಏನು ನಡೀತು ಅನ್ನುವುದನ್ನು, ಇವತ್ತಿನ ದಿವಸ ಸಿದ್ಧಾರೂಢರ ಒಂದು ಚರಿತ್ರೆಯಲ್ಲಿ ಏನು ನಡೀತದ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ಭಾಗಿಗಳಾಗೋಣ. ಬೇರೆ ಇತ್ತು ಆನೆಗುಂದಿ, ಆ ಕಡೆ ಅದು ಹಂಪಿ, ಅದು ಮರೆಯಲಾಗಿರ್ತಕ್ಕಂಥ ಸಾಮ್ರಾಜ್ಯ. ಅಂಥ ಒಂದು ಸಾಮ್ರಾಜ್ಯ ಅಲ್ಲಿ ನೋಡಿಕೊಂಡು ಬಂದು ಮತ್ತೇನಂತ ತಿಳ್ಕೊಂಡ್ರೆ ಆನೆಗುಂದಿ ಬೇರೆ ಎಲ್ಲ ಅವರವರು ಸಂಬಂಧಿಕರನೇ. ಹೀಗೆಲ್ಲ ನೋಡುತ್ತಾ ವಾಲಿ ಸುಗ್ರೀವರ ಗುಹೆಗಳನ್ನು ನೋಡುತ್ತಾ, ಗವಿಗಳನ್ನು ನೋಡುತ್ತಾ ಹಿಂಗೆ ಬರ್ತಾ ಇದ್ರು. ಅಲ್ಲಿ ಸುಂದರವಾದ ಒಂದು ಶಿವಾಲಯವಿದೆ. ಅಲ್ಲೊಂದು ಸುಂದರವಾಗಿರುವಂಥ ಒಂದು ಶಿವಾಲಯವಿದೆ. ಅದಕ್ಕೆಲ್ಲ ಬಂಗಾರದಿಂದ ಬಾಗಿಲುಗಳನ್ನು ಮಾಡಿದ್ರು. ಆದರೆ ಹೋಗಿ ಎಲ್ಲರೂ ಹಿಂಗೆ ದರ್ಶನ ತೊಗೊಂಡು ಹೋಗ್ತಿದ್ರಂತ. ಸಿದ್ಧಾರೂಢ ಏನಂತ ತಿಳ್ಕೊಂಡಂದ್ರೆ ನಾನು ಹೋಗ್ಬೇಕಂತ ತಿಳ್ಕೊಂಡು ಹೊರಟ. ಹೋಗೋ ಮುಂದೆ ಏನಂತ ತಿಳ್ಕೊಂಡಂದ್ರೆ ಬಟ್ಟಿ ಎಲ್ಲ ಇವನು ಏನಂತ ತಿಳ್ಕೊಂಡು ನೋಡುವುದಕ್ಕೆ ಹುಚ್ಚಿದ್ದ. ಶರಣರ ನೋಡುವುದಕ್ಕೆ ಹೆಂಗಿದ್ದ ಅಂತ ತಿಳ್ಕೊಂಡಂದ್ರೆ ಹುಚ್ಚು ನಂಗಿದ್ದ. ಬಟ್ಟಿ ಎಂದು ತೊಳ್ಕೊಂಡಿದ್ನೋ ಗೊತ್ತಿಲ್ಲ, ಅಷ್ಟೊಂದು ಹೊಲಸಾಗಿದ್ದು ಬಟ್ಟಿ. ಮುಖವೆಲ್ಲ ಏನಂತ ತಿಳ್ಕೊಂಡಂದ್ರೆ ವಿಕಾರ ಆಗಿತ್ತು. ಹಿಂಗಿರುವ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರೆ ಆ ಒಳಗಡೆ ಹಿಂಗೆ ದರ್ಶನ ತಗೊಂಡ್ಕೊಂಡು ಹೋಗ್ಬೇಕನ್ನೋದ್ರಾಗ ಸಿದ್ಧಾರೂಢರು ಏನಂತ ತಿಳ್ಕೊಂಡು ದಡ ಗರ್ಭಗುಡಿ ಒಳಗೆ ಹಿಂಗೇನು ಹೋಗ್ಬೇಕಂತ ತಿಳ್ಕೊಂಡಂತಿದ್ರು. ಅಲ್ಲಿರುವಂಥ ಶಿವ ದೇವಾಲಯದ ಅರ್ಚಕ ಅಂತಾನೆ ನಿಂದ್ರು. ಅಂದ ನಿಲ್ಲೋ, ಯಾವ ಜಾತಿಯವನೋ ಗೊತ್ತಿಲ್ಲ, ಯಾವ ಹೀನ ಜಾತಿಯವನೋ ಗೊತ್ತಿಲ್ಲ, ಹಂಗಾದ್ ಬಡ ಒಳಗೆ ಹೋಗ್ಬೇಡ ಅಂದವ. ಯಾವ ಹೀನ ಜಾತಿಯವನೋ ಗೊತ್ತಿಲ್ಲ, ಹಂಗ ಬಡ ಒಳಗೆ ಹೋಗ್ಬೇಡ ಅಂತ ತಿಳ್ಕೊಂಡು ಹಿಂಗೆ ಅಂದ್ಬಿಟ್ಟು ಅರ್ಚಕರು ಹಿಂಗಂದ್ರು ನಿಂತ್ಕೊಂಡ್ರು. ಅವಾಗ ಸಿದ್ಧಾರೂಢರು ಅಂದ್ರಂತ, ನೀವು ಹೀನ ಜಾತಿ ಅಂತ ತಿಳ್ಕೊಂಡಂತ ಹಿಂದಲ್ಪ, ಹೀನ ಜಾತಿ ಅಂತ ತಿಳ್ಕೊಂಡು ಎದಕ್ಕೆ ಅಂದಿ? ಇದೇನು ಕಣ್ಣಿಗೆ ಕಾಣುತ್ತಲ್ಲ, ಈ ಸ್ಥೂಲ ಶರೀರವನ್ನು ನೋಡಿ ಹೇಳಿದೆವೋ, ಈ ಸ್ಥೂಲ ಶರೀರ ಹೀನ ಅಂತ ತಿಳ್ಕೊಂಡೆಂದ್ಯೋ, ಈ ಸ್ಥೂಲ ಶರೀರದೊಳಗಿರ್ತಕ್ಕಂಥ ಸೂಕ್ಷ್ಮ ಶರೀರವನ್ನು ನೋಡಿ ಹೀನ ಅಂದ್ಯೋ, ಇದ್ರೊಳಗೆ ಸುಸುಪ್ತಿ ಅವಸ್ಥೆ ಕಾರಣ ಶರೀರವನ್ನು ನೋಡಿ ಹೇಳಿದೋ, ಯಾವುದಕ್ಕೆ ಹೀನ ಅಂತ ತಿಳ್ಕೊಂಡಂದ್ಯಪ್ಪ? ಆಗ ಹೀನ ಅಂತ ತಿಳ್ಕೊಂಡಂದಿ. ಹೀನ ಅಂತ ತಿಳ್ಕೊಂಡಂದ ಬಳಿಕ ಯಾವುದಕ್ಕೆ ಹೀನ ಅಂದೆಪ್ಪ? ಈ ಸ್ಥೂಲ ಶರೀರ ಹೀನ ಅಂತ ತಿಳ್ಕೊಂಡು ನೀ ಕರೆ. ಈ ಸ್ಥೂಲ ಶರೀರ ಎಂಥದಂತ ತಿಳ್ಕೊಂಡಿದ್ದು, ಇದು 84 ಲಕ್ಷ ಹೀನ ಯೋನಿ ಒಳಗೆ ಬಂದೈತಿದು. ಸುಮ್ಮನೆ ಎಲ್ಲ ಒಮ್ಮಿಂದ ಒಮ್ಮೆಲೆ ಏನಂತ ತಿಳ್ಕೊಂಡು ನಾವು ನೀವೆಲ್ಲ ಹಿಂಗ
ಮಾನವ ಜನ್ಮಕ್ಕೆ ಬಂದವರೆಲ್ಲ 84 ಲಕ್ಷ ಹೀನ ಯೋನಿ ಒಳಗೆ ಬಂದೈತೆ. ಅಲ್ಲಿಂದ ನೀನು ಹುಟ್ಟಿ ಜನಿಸಿ ಹುಟ್ಟಿ ಸತ್ತು ಬಂದು ಇಲ್ಲಿ ಬಂದಿದಿ. ಮತ್ತು ನೀ ಇಲ್ಲಿ ಬಂದ ಬಳಿಕ ಏನು ಈ ಶರೀರಕ್ಕೆ ಹೀನಂದ್ಯೋ, ಮತ್ತು ಹಿಂದಿನ ಹುಟ್ಟಿ ಬಂದಿಲ್ಲ ಅದಕ್ಕೆ ಹೀನಂದಿ. ಈ ಜಾತಿ ಒಳಗೆ ನೀ ಬ್ರಾಹ್ಮಣನಾಗಿ ಹುಟ್ಟಿದೆ ಕರೆ, ಹಿಂದಿನ ಜಾತಿ ಒಳಗೆ ಹಿಂದಿನ ಒಂದು ಜನ್ಮದೊಳಗೆ ನೀ ಹೀನ ಯೋನಿ ಒಳಗೆ ಹುಟ್ಟಿ ನಿನಗ ಗೊತ್ತಿಲ್ಲಲ್ಲ. ಬೇಯ್ತದ ಸಿದ್ಧಾರೂಢರು ಕೇಳ್ತಾರ, 84 ಲಕ್ಷ ಹೀನ ಯೋನಿ ಒಳಗೆ ಹುಟ್ಟಿ ಬಂದಿಯಪ್ಪ, ಮತ್ತು ಹಿಂದಿನ ಜನ್ಮದಾಗ ನೀವು ಹುಟ್ಟಿ ಸತ್ತಿಯಲ್ಲಪ್ಪ, ಮತ್ತು ಅಲ್ಲಿಂದ ಹುಟ್ಟಿ ಇಲ್ಲಿ ಬಂದಿದ್ದಿ. ಈಗ ನಿನಗೆ ನಾನು ಶ್ರೇಷ್ಠ ಅನ್ನೋದು ನಿನಗೆ ಬಂದೈತೆ. ಮತ್ತು ಸ್ಥೂಲ ಅಂತ ತಿಳ್ಕೊಂಡ್ರೆ ಈ ಕಣ್ಣಿಗೆ ಕಾಣ್ತೈತ್ರಿ, ಇದು ಕಣ್ಣಿಗೆ ಕಾಣ್ತೈತಲ್ಲ, ಇದಕ್ಕೆ ಹೆಂಗೆ ಹೀನ ಅಂತ ತಿಳ್ಕೊಂಡು ಕರೆದಪ್ಪ. ಕರೆ ನೀ ಹೇಳುವ ಹಾಗೆ ಇದು ಹೀನನ ಕರೆ ಅಂತ ತಿಳ್ಕೊಂಡು ಅನ್ಕೊಂಡ್ರ, ಇದು ಎಲ್ಲರೂ ಕೂಡ ಹೀನ ಸ್ಥಾನದಿಂದ ನಾವೆಲ್ಲರೂ ಬಂದೀವಿ. ಹೀನ ಸ್ಥಾನದಿಂದ ನಾವೆಲ್ಲರೂ ಕೂಡ ಬಂದವರು ಖರೆ. ಆದ್ರೆ ನೀ ಯಾವದಕ್ಕ ಹೀನ ಅಂತ ಕರೀದಪ್ಪ, ನೀ ಒಬ್ಬನೇ ಹೀನ, ನಾನು ಹೀನ ಅಂತ ತಿಳ್ಕೊಂಡಂತ ಅಂದಿಲ್ಲಪ್ಪ. ಮತ್ತು ನೀ ಹೀನ ಅಲ್ಲ ಏನು? ಹೀನ ಅಂದ್ರೇನು? ಒಂದು ಹೊಲಸಾಗಿರುವಂಥದ್ದು ಅಂತ ಕರೀತಾರೆ. ಅದಕ್ಕೆ ಹೀನ ಜಾತಿ, ಒಂದು ಹೊಲಸು ಕಡಿಮೆ ಜಾತಿ ಅಂತ ಹಿಂಗೆ. ಮತ್ತು ಯಾವದಕ್ಕಂದ್ಯಪ್ಪ, ತಾಯಿಯ ಗರ್ಭದೊಳಗಿರುವಂಥ ಸಮಯದೊಳಗೆ ಆ ತಾಯಿ ಉಂಡಿರ್ತಕ್ಕಂಥ ಅನ್ನವನ್ನು ಉಂಡು ನೀನು ಬೆಳೆದಿರ್ತಕ್ಕಂಥವನು. ಮತ್ತು ಈ ಭೂಮಿ ಮೇಲೆ ಬಂದ ಬಳಿಕ ತಾಯಿ ಉಂಡಿರ್ತಕ್ಕಂಥ ಹಾಲನ್ನು ತಾಯಿ ಏನು ಮಾಡ್ತಾಳ, ತನ್ನ ರಕ್ತವನ್ನು ಹೋಗಿ ನಮಗೆ ಅಮೃತವನ್ನು ನೀಡುತ್ತಾಳಲ್ಲ, ಆ ಅನ್ನ ಉಂಡಿರ್ತಕ್ಕಂಥ ಶರೀರವಿದು. ತಾಯಿಯ ಉಂಡು ನಮಗ ಏನಂತ ತಿಳ್ಕೊಂಡ್ರೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ನಮ್ಮನ್ನು ಬೆಳೆಸ್ಯಾಳಲ್ಲ, ಆ ತಾಯಿಯಿಂದ ಬೆಳೆಸಿರ್ತಕ್ಕಂಥ ಈ ಶರೀರಕ್ಕೆ ಏನಂದು ಇದಕ್ಕೆ ಹೀನ ಅಂತ ತಿಳ್ಕೊಂಡಂದೇನು? ಇದು ರಸಗಳಿಂದ ಅನ್ನ ಅಂತ ತಿಳ್ಕೊಂಡ್ರೆ 6 ರಸಗಳು ಬರ್ತೈತ್ರಿ. ಅದ್ರೊಳಗೆ ಅನ್ನ ಅಂತ ತಿಳ್ಕೊಂಡ್ರೆ 6 ರಸಗಳಿಂದ ಕೂಡ್ರಿ ರಸ ಅಂತ ಕರ್ಕೊಂಬರ್ತಾರೆ. ಮತ್ತು ಇದಕ್ಕೆ ಹೀನ ಅಂತ ತಿಳ್ಕೊಂಡಂದೇನು? ಹೆಂಗಂದಪ್ಪ ಇದಕ್ಕೆ ಹೀನ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವನಂತಾನೆ ಸುಮ್ಮನೆ ನಿಂತ್ಕೊಂಡ, ಹೋಗಲಿ ಮತ್ತು ಇದಕ್ಕೆ ಹೀನ ಅಂತ ತಿಳ್ಕೊಂಡಂದು. ಮತ್ತು ಇದ್ರೊಳಗೆ ಒಂದು ಐತೆ, ಈ ಶರೀರದಾಗ ಈಗೇನು ಕಾಣಕತ್ತೈತೆ ಇದಕ್ಕೆ ಏನಂತಾರೆ, ಜಾಗ್ರ ಅಂತಾರೆ, ಇದಕ್ಕೆ ಸ್ಥೂಲ ಅಂತ ಕರೀತಾರ. ಇದ್ರ ಒಳಗೆ ಒಂದು ಸೂಕ್ಷ್ಮ ದೇಹ ಐತಲ್ಲಪ್ಪ, ಮತ್ತು ಅದಕ್ಕೆ ಲಿಂಗ ದೇಹ ಅಂತ ಕರೀತಾರ. ಅದಕ್ಕೇನಾರ ಹೀನ ಅಂತ ತಿಳ್ಕೊಂಡು ಕರೀದೇನ? ಯವ್ವ ನಮ್ಮೊಳಗೈತೆ ನಿಮ್ಮೊಳಗೈತ್ರಿ, ಅದು ಲಿಂಗ ದೇಹ ಎಲ್ಲರೊಳಗೆ ಐತ್ರಿ. ಅದು ಇದ್ದಲ್ಲೇ ನಾ ಕುಂತೀನಿ ರೀ, ಅದು ಇದ್ದಲ್ಲೇ ನಾ ಮಾತಾಡಕತ್ತೀನಿ, ಅದು ಇದ್ದಲ್ಲೇ ನಾವು ಮಾತಾಡಿದ್ದು ನೀವು ಕೇಳಕತ್ತೀರಿ. ಅದು ಇಲ್ಲ ಅಂತ ತಿಳ್ಕೊಂಡ್ರೆ ಏನಂತದ್ರಿ? ಅದು ಇಲ್ಲ ಅಂದ್ರೆ ಏನಾಕೈತ್ರಿ? ಶವ. ದೇಹ ಕಾಣತೈತಿ ಶರಣರ, ಇದೇನ ಸ್ಥೂಲ ದೇಹ ಕಾಣ್ತಿರ್ತೈತಿ. ಆದ್ರೆ ಲಿಂಗ ದೇಹ ಹೋಯ್ತಂತ ತಿಳ್ಕೊಂಡ್ರೆ ಮತ್ತು ಅಲ್ಲೇನೋ ಶವ ಆಗ್ತೈತಿ. ಅಲ್ಲೇನೋ ಮಾತಾಡಂಗಿಲ್ಲ. ಮತ್ತು ಅಲ್ಲೆಲ್ಲ ಇಂದ್ರಿಯಗಳಿರ್ತಾವೆ, ಅಲ್ಲೆಲ್ಲ ಇಂದ್ರಿಯಗಳಿರ್ತಾವೆ, ಆದ್ರೆ ಮಾತಾಡಂಗಿಲ್ಲ. ಯಾರು ಮಾತಾಡಿಸ್ಯಾರನ್ರಿ ಯವ್ವ? ಗುಟುಕ್ ಬಡ್ದಾಗ ಮುಂದೆ ಕೂತ್ಕೊಂಡು ಅಳತಿರ್ತಾರಲ್ಲ, ಮುಂದೆ ಏನಂತ ತಿಳ್ಕೊಂಡ್ರೆ ಮುಂದೆ ಎಷ್ಟು ಚಂದಾಗಿ ಅಳ್ತಿರ್ತೈತಿ. ಹೆಣ್ಮಕ್ಳೆಲ್ಲ ಭಾಳ ಚಂದಾಗಿ ಅಳ್ತಿರ್ತಾರೆ. ಹಿಂದಿಲ್ ಸಿಟ್ಟು ಮುಂದಿಲ್ ಸಿಟ್ಟು ಯಾವುದೋ ಒಂದು ತೊಗೊಂಬಂದು ಅದ್ರಾಗ ಹಾಕಿ ಅಳ್ತಿರ್ತಾವ ಮನೆ, ಹೌದಿಲ್ಲ? ಅಳಕತ್ತಿರ್ತಾರ. ಅಳೋವಂಥ ಸಮಯದಾಗ ಅಕಸ್ಮಾತ್ ಅದು ಯಾಕೆ ಕಳಿತೀರಿ ಬಿಡವ ಅಂತ ತಿಳ್ಕೊಂಡು ಅಂದ್ರೆ, ಯವ್ವ ಯಾಕೆ ಕಳಿತೀರಿ ಬಿಡು, ಯಾಕೆ ಕಳಿತೀರಿ ಅಂತ ತಿಳ್ಕೊಂಡು ಅದು ಅಂತ ತಿಳ್ಕೊಂಡ್ರೆ ನೀವೇನಂತೀರಿ? ಅಳವ್ರ ಅಲ್ಲಿ ಯಾರು ಇರ್ತಾರಂದ್ರೇನ? ಅಳಕ್ಕೆ ಕುಂತವ್ರು ಯಾರಲ್ಲಿ ಇದು ಕುಂತಾರಂತ ತಿಳ್ಕೊಂಡ್ರೇನ? ಇರಂಗಿಲ್ಲ, ಎಲ್ಲರೂ ಓಡಾಗೋಕ್ಕಾರ. ಯಾಕ? ಅಲ್ಲಿ ಲಿಂಗ ದೇಹ ಜೀವ ಪ್ರಾಣ ಅನ್ನೋದು ಇಲ್ಲ ಅನ್ನೋದಕ್ಕಾಗಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಅದರ ಮುಂದೆ ಕುಂತ್ಕೊಂಡು ಅಳತಿರ್ತಾರೆ. ಮತ್ತು ಅದು ಏನಂತ ತಿಳ್ಕೊಂಡ್ರೆ ಅದ್ರೊಳಗೆ ಜೀವ ಇಲ್ಲ, ಅದ್ರ ಪ್ರಾಣ ಇಲ್ಲ. ಪ್ರಾಣ ಬಹಳ ಮುಖ್ಯ ಶರಣರ. ಇದು ಏನಂತ ತಿಳ್ಕೊಂಡ್ರೆ ಶ್ವಾಸ ಉಚ್ಛ್ವಾಸ ದಿನನಿತ್ಯ ಏನಂತ ತಿಳ್ಕೊಂಡ್ರೆ 21,600 ಶ್ವಾಸ ಉಚ್ಛ್ವಾಸವನ್ನು ಮಾಡ್ತೈತಿ ಈ ಶರೀರ. ನಂದು ನಿಮ್ಮದು ಯವ್ವ ಎಷ್ಟು? 21,600 ಸಾರೆ ಈ ಶ್ವಾಸವನ್ನು ಎಳ್ಕೊಳ್ಳೋದು ಬಿಡ್ತೈತೆ ಅಂತಿದೆ. 21,000 ಅಂದ್ರೆ 24 ಗಂಟೆ ಒಳಗೆ 21,600 ಸಾರೆ ಶ್ವಾಸ ಉಚ್ಛ್ವಾಸ ಮಾಡ್ತೈತೆ ಅಂತಿದೆ ಇದ್ರೊಳಗೆ.
ನೋಡಿ ಹೆಂಗಿರಬೇಕು. ಈ ಪ್ರಾಣವಾಯು ಇರೋ ತನಕ ಇದಕ್ಕೆ ಹೆಂಗೆ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಹೇಳುತ್ತಾರೆ ಏನಂತ ತಿಳ್ಕೊಂಡ್ರೆ, ಇದ್ರೊಳಗೆ ಏನೈತಲ್ಲಪ್ಪ, ಲಿಂಗ ದೇಹಕ್ಕೆ ನೀನು ಹಿಂಗ ಅಂತ ತಿಳ್ಕೊಂಡಿ ಕರೆ, ಆದ್ರೆ ಈ ಲಿಂಗ ದೇಹ ಒಳಗೈತಲ್ಲ ಅದು ಹೀನನು ಯವ್ವ, ಅದು ಹೀನನು. ಮತ್ತು ಇದು ಪ್ರಾಣ ಇದ್ರೊಳಗೆ ಐತೆ ಅನ್ನೋದಕ್ಕೆ ಇದು ಭಾಳ ಕೆಮ್ಮತ್ತೈತೆ ರೀ. ಇದ್ರಾಗ ಪ್ರಾಣ ಇಲ್ಲ ಅಂತ ತಿಳ್ಕೊಂಡ್ರೆ ಯಾರು ಬಂದು ಏನು ಮಾಡಿದ್ರು ಏನು ನಡೀತಿತ್ತು ಯವ್ವ. ಒಂದು ಸರಿ ಭಾಳ ಜಿಪುಣ ಗಂಡ ಅವು ಏನಂತ ತಿಳ್ಕೊಂಡ್ರೆ ದೊಡ್ಡ ಶ್ರೀಮಂತಿದ್ದ, ಭಾಳ ಶ್ರೀಮಂತಿದ್ದಂತ. ಶ್ರೀಮಂತಿರುವ ಸಮಯದೊಳಗೆ ಇಬ್ಬರ ಗಂಡ ಹೆಂಡತಿ ಮಕ್ಕಳಾಗಿರಲಿಲ್ಲ. ಅವಾಗ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ, ಹೆಣ್ಮಗಳು ಅಂತಿತ್ತಂತ ಯವ್ವ, ಏನಂತ, ದೊಡ್ಡ ಶ್ರೀಮಂತ, ನನಗೊಂದಿಷ್ಟು ಬೋರ್ಮಳ ಸರ ಕೊಡು, ನೆಕ್ಲೆಸ್ ಕೊಡು, ಚಪ್ಲೆಸ್ ಸರ ಕೊಡು ಅಂತ ತಿಳ್ಕೊಂಡು ಹಿಂಗೆ ಕೇಳ್ತಿತ್ತಂತ. ಹಿಂಗೆ ಕೇಳಿದಾಗ ಅದು ಏನಂತ ತಿಳ್ಕೊಂಡ್ರೆ ಅವ ಎಷ್ಟು ಜಿಪುಣ ಅಂತ ತಿಳ್ಕೊಂಡ್ರೆ ಇವ ತುಪ್ಪದಾಗ ನೋಡ ಬಿದ್ದರೆ 20 ಸರ ಚೀಪ್ ಆಗಿತ್ತಿದ್ದು ನೋಡಿ ಅಂಥ ಜಿಪುಣವ. ಅದು ಏನಂತ ತಿಳ್ಕೊಂಡ್ರೆ ಇಬ್ಬರು ಗಂಡ ಹೆಣ್ತಿ ಹಬ್ಬ ಹುಣಿವು ಬಂದಾಗ ಹೆಣ್ಮಗಳು ಕೇಳ್ತಿತ್ತಂತೆ. ಹೆಣ್ಮಳ ಹೆಸರು ಬಸಮ್ಮ, ಮತ್ತು ತಪ್ಪು ತಿಳ್ಕೊಬೇಡ್ರಿ ಯಾರು ಬಸಮ್ಮನರಿದ್ದರೆ. ಅದು ಹೋಗಿ ಕೇಳ್ತಿತ್ತು ಗಂಡನ, ಕೊಡು ಹಿಂಗೆ ಹಬ್ಬ ಬಂದೈತಿ ಎಲ್ಲರೂ ಹಾಕ್ಕೊಂತಾರೆ, ನಾನು ಹಾಕ್ಕೊತೀನಿ ಅಂತ ತಿಳ್ಕೊಂಡ್ ಬಳಿಕ ಅವಾಗ ಗಂಡ ಏನು ಮಾಡವ, ಕರ್ಕೊಂಡು ಹೋಗಿ ತಿಜುರಿ ಓಪನ್ ಮಾಡವ, ನೋಡು ಇಲ್ಲೈತೆ ನೆಕ್ಲೆಸ್ ಸರ, ಚಪ್ಲೆಸ್ ಸರ, ಬೌರಮಾಳ ಎಲ್ಲ ಕಟಾಣಿ ಗುಡ್ಡಣಿ ಎಲ್ಲ ಅದಾವ ಅಂತ ತಿಳ್ಕೊಂಡು ಇದನ್ನು ಕೊಡ್ರಿ ಅಂತ ತಿಳ್ಕೊಂಡು ಅಂತಿದ್ದಂತ ಹೆಣ್ಮಗಳು ಪಾಪ. ಮತ್ತು ಬಂಗಾರ ಅಂದ್ರೆ ಭಾಳ ಜೀವ ನಿಮಗೆ, ಅದನ್ನು ಕೊಡ್ರಿ ಅಂತ ತಿಳ್ಕೊಂಡ್ರಾಗ ಅವ ಅಂತಿದ್ದ, ಮುಟ್ಟಬೇಡ ಮುಟ್ಟಿದ್ರೆ ಕರಗತ್ತಿದ ಬಂಗಾರ ಅಂತಿದ್ದಂತವ, ಮುಟ್ಟಿದ್ರೆ ಕರಗತ್ತಿದ ಅಂತ ತಿಳ್ಕೊಂಡು ಅಂತಿದ್ದ ಪಾಪ. ಅದು ಎಲ್ಲರೂ ಹಾಕ್ಕೊಂತಿದ್ರು ಹಬ್ಬ ಹುಣಿವು ಬಂದಾಗ, ಅದು ಹಾಕ್ಕೊಂತಿದ್ದಿಲ್ಲ. ಅದು ಏನಂತ ತಿಳ್ಕೊಂಡ್ರೆ, ಎಷ್ಟೆಲ್ಲ ಬಂಗಾರ ಗಳಿಸಿದ್ದ ಶ್ರೀಮಂತಿದ್ದ ಶರಣರ, ಎಷ್ಟೆಲ್ಲ ಶ್ರೀಮಂತಿದ್ದ. ಒಂದು ದಿನ ಕೂಡ ಹೆಂಡತಿಯ ಮೈ ಮೇಲೆ ಒಂದು ಗುಂಜಿ ಬಂಗಾರವನ್ನು ಹಾಕಿಕೊಳ್ಳಕ್ಕೆ ಬಿಡಲಿಲ್ಲ. ಆದ್ರೆ 2 ತಿಂಗಳ 3 ತಿಂಗಳದೊಳಗೆ ಏನಂತ ತಿಳ್ಕೊಂಡ್ರೆ ಆ ಹೆಣ್ಮಗಳು ಹೆಂಡತಿಗೆ ಬಸ್ಸಮ್ಮಗೆ ಆರಾಮಿಲ್ದಂಗೆ ಆತ್ರಿ. ಆರಾಮಿಲ್ದಂಗೆ ಆತು. ತೋರ್ಸಿರು ಕೂಡ ಆರಾಮ್ ತಪ್ಪಿ ಬಿಡ್ತು. ಮುಂದೊಂದು ದಿನ ಸಾಯಂಕಾಲ ಹೊತ್ತಿಗೆ ಏನಂತ ತಿಳ್ಕೊಂಡ್ರೆ ಬಸ್ಸಮ್ಮ ತೀರ್ಕೊಂಡ್ರಿ. ಬಸ್ಸಮ್ಮ ಸತ್ ಬಳಿಕ ಅವಾಗ ಅಂದರು ಹಿಂಗೆ ಬಸ್ಸಮ್ಮ ಸತ್ತಾಳ ಅಂತ ತಿಳ್ಕೊಂಡು ಗಂಡ ಏನು ಮಾಡಿದ, ಅವಾಗ ಅಲ್ಲಿಗೆ ಅವಾಗ ನೋಡಕತ್ತಿದವ ಸತ್ತಾಳ ಬದುಕ್ಯಾಳ ತಣ್ಣಗೈತಿಲ್ಲ ಅಂತೇಳಿ ನೋಡಿದ. ಎಲ್ಲರೂ ಅಕ್ಕಪಕ್ಕದವ್ರು ಎಲ್ಲರೂ ಬಂದರು, ಹಿಂಗಪ್ಪ ತೀರ್ಕೊಂಡಾಳ ಅಂತ ತಿಳ್ಕೊಂಡ್ರು. ಇಲ್ಲ ಗುಟ್ಟಕ್ಕೆ ಬಡಿಬೇಕು ಹಿಂಗೆ ಅಂತ ತಿಳ್ಕೊಂಡು ಜಳಕ ಮಾಡಿಸಿ ಇನ್ನೇನು ಗುಟ್ಟಕ್ಕೆ ಬಡಿಯಾಕತ್ತಿದ್ರು. ಸ್ವಲ್ಪದ ಮುಂದೆ ಚಪ್ಪರ್ಗತ್ತಿ ಇರ್ತಾರೆ ಅದು ಮನೆ ಅಂತಪರ ಇದಿರಲಿಲ್ಲ. ಅದು ಏನಂತ ತಿಳ್ಕೊಂಡು ಇವತ್ತಿನಂತ ಏನಕ್ಕೆ ಲೈಟ್ ವ್ಯವಸ್ಥೆ ಇರಲಿಲ್ಲ ಅವಾಗಿನ ಕಾಲದೊಳಗೆ. ಅವಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಹಿಂಗೇನು ಹಿಂಗೆ ಚಪ್ಪರದಾಗ ಹಿಂಗೆ ಗುಟ್ಟಕ್ಕೆ ಬಡಿದ್ರು. ಅವಾಗ ಅವೇನಂತ ತಿಳ್ಕೊಂಡ್ರೆ ಇದ್ದಾಗ ಒಂದು ಬಂಗಾರ ಮೈ ಮೇಲೆ ಹಾಕಲಿಲ್ಲ. ಸತ್ತ ಬಳಿಕ ಮನೆ ಒಳಗೆ ಎಷ್ಟು ಬಂಗಾರ ಐತಲ್ಲ ಅವಷ್ಟು ಬಂಗಾರ ತಂದು ಹೆಂಡ್ತಿ ಕೊಳ್ಳಾಗ ಹಾಕಿದ ನೋಡ್ರಿ. ಹೆಂಡ್ತಿ ಕೊಳ್ಳಾಗ ಹಾಕಿದ ಬಳಿಕ ಮತ್ತು ಅವ್ರ ಮಕ್ಕಳು ಮರಿ ಯಾರು ಬಂಧು ಬಳಗ ಯಾರು ಕಡಿಮೆ ಇದ್ರು ಅವಾಗ ಏನು ಬಂದು ತಿಳ್ಕೊಂಡು ಹಾಕಪಕ್ಕದವ್ರ ಮನೆಯವರು ಕಲ್ಲವ್ವ ಮಲ್ಲವ್ವ ಅಂತ ತಿಳ್ಕೊಂಡು ಬಂದು ಆ ಬಸವನ ಹೆಣದ ಮುಂದೆ ಕೂತು ಅಳಕತ್ತಿದ್ರು. ಅಳಕತ್ತಿದ್ರು. ಎಷ್ಟು ಚಂದ ಅಳ್ತಿದ್ರು. ಅಯ್ಯೋ ಬಸಮ್ಮ, ನಾನು ಗಂಡ ಇಲ್ದಾಗ ನನಗೆ ಪಲ್ಯ ಕೊಡ್ತಿದ್ದೆ ಯವ್ವ, ನನಗೆ ರೊಟ್ಟಿ ಕೊಡ್ತಿದ್ದೆ ಯವ್ವ, ನೀ ಹೋದ ಬಳಿಕ ನಾನು ರೊಟ್ಟಿ ಕೊಡೋರು ಯಾರ? ಹಿಂಗೆ ಅಳಕತ್ತಿದ್ವು. ಹಾಕಿ ಕಲ್ಲವ್ವ ಮಲ್ಲವ್ವ ಇಬ್ಬರು ಅಳಕತ್ತಿದ್ರು. 10 ಗಂಟೆ ಆಯ್ತು. 10 ಗಂಟೆ ಆದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ನಿಂಗೆ ಕರೆಂಟ್ ಇರಲಿಲ್ಲ, ದೀಪ ಕಂದಿಲ್ಲ ದೀಪ ಇರ್ತಿತ್ತು. ಅಲ್ಲೇ ಆ ಹೆಣದ ಮುಂದೆ ಭಜನೆ ಮಾಡೋರು ಕೂತಿದ್ರು. ಅವ್ರು ಏನಂತ ತಿಳ್ಕೊಂಡ್ರೆ ಹಿಂಗೆ ಕೂತಾಗ ಏನಾಯ್ತು ಅಂತ ತಿಳ್ಕೊಂಡು ಆ ಊರಾಗ ಒಬ್ಬ ಕಳು ಮಾಡಕ್ಕೆ ಬಂದ. ಕಳು ಮಾಡಕ್ಕೆ ಬರೋದ್ರಾಗ ನೋಡಿದ ಹೆಣದ ಮೇಲೆ ಕಂಡಾಪಟ್ಟಿ ಬಂಗಾರ ಇತ್ತು. ಇವ್ರು ನೋಡಿದ್ರೆ ಭಜನೆ ಮಾಡ್ಕೊಂತ ಅಲ್ಲಿ ಕೂತಿದ್ರು. ಹೆಣದ ಮುಂದೆ ಕಲ್ಲವ್ ಮಲ್ಲವ್ ಕೂತಿದ್ರು. ಅವ ಅಂದ, ಈ ಹೆಣದ ಮೇಲೆ ಬಂಗಾರ ಹೆಂಗೆ ತೊಗೊಂಡು ಹೋಗ್ಬೇಕು ಅಂದವ. ವಿಚಾರ ಮಾಡಿದ ಅವ ಅಂತ ಹೆಂಗಾರ ಒಯ್ಲಿ ಅಂತ ತಿಳ್ಕೊಂಡು ಅನ್ಕೊಂಡು ವಿಚಾರ ಮಾಡ್ಕೊಂತ ಏನು ಮಾಡಿದ, ಇವರು ಕಲ್ಲವ ಮಲ್ಲವ ಇವ್ನು ಸ್ವಲ್ಪ ತುಗುಡ್ಸಾಕತ್ತಿದ್ರು. ಹಿಂಗೆ ತುಗುಡ್ಸಾಕತ್ತಿದ್ರು. 10-10:30 11 ಗಂಟೆ ಆಗಿತ್ತು. ಮತ್ತು ನಿದ್ದೆ ಬರಾಕತ್ತಿತ್ತಲ್ಲ. ಅಷ್ಟೊತ್ತನ್ನೋದ್ರಾಗ ಏನಂತ ತಿಳ್ಕೊಂಡ್ರೆ ಊರಿಗೆ ಅವ ಕಳ್ಳ ಬಂದು ಹೆಣದ ಹಿಂದೆ ಕುತ್ಕೊಂಡ್ಬಿಟ್ಟನ್ರಿ. ಅವ ಹೆಣದ ಹಿಂದೆ ಕುತ್ಕೊಂಡನ. 11 ಗಂಟೆ ಆಯ್ತು. ಹಿಂಗೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಕಲ್ಲವ ಒಂದಿಷ್ಟು ಹಿಂಗೆ ತುಕ್ಕುಡಿಕೆ ಮಾಡಾಕತ್ತಿದ್ಲು. ಅವ ಕಳ್ಳ ಏನು ಮಾಡಿದ, ಹಿಂಗೆ ಕಲ್ಲವ ಇದು ಬಸ್ಸವೊಂದು ಬಲಗೈ ತಗೊಂಡು ಏನು ಮಾಡಿದ, ಊರಿಗೆ ಹೆಣದ ಕೈ ತೊಗೊಂಡು ಹಿಂಗೆ ಕಲ್ಲವನ್ನ ಕಪ್ಪಾಳ ಪಡ್ಡ ಹಿಂಗೆ ಬಡದ. ಹಿಂಗೆ ಬಲಗೈ ತೊಗೊಂಡು ಹೆಣದ ಕೈ ತೊಗೊಂಡು ಹಿಂಗೆ ಕಲ್ಲವ ಕಪ್ಪಳಕ್ಕೆ ಬಡದ ಬಳಿಕ ಕಲ್ಲವನ್ನ ಕತ್ತಿ, ಯಾಕಮ್ಮಲ್ಲ ನನ್ನ ಯಾಕೆ ಬಿಡ್ತಿದ್ದಿ ಅಂದ್ಲಕ್ಕೆ.
ಯವ್ವ ನಾ ಬಡಿದೇ ಇಲ್ಲವ, ಮತ್ತು ಏನು ಮಕ್ಕೊಂಡು ಏನು ತಿಳ್ಕೊಂಡು ಬಡಿಯಕತ್ತೇನವ, ಇಲ್ಲವ ನಾನು ಮಲ್ಕೊಂಡಿಲ್ಲ, ನಿದ್ದೆ ಮಾಡಿಲ್ಲ ಅಂತ ತಿಳ್ಕೊಳೋದು. ಹಂಗೆ ಅನ್ನೋದ್ರಾಗ ಸುಮ್ಮನೆ ಇಲ್ಲರಿ. ಮತ್ತೊಂದು ಸ್ವಲ್ಪಗಿಂದ ಎಡಗೈ ತೊಗೊಂಡು ಅವು ಕಳ್ಳು ಏನು ಮಾಡಿದ, ಮಲ್ಲವ ಕಪ್ಪಳ ಪಡ್ಡನ ಹಿಂಗೆ ಬಡದವ. ಪಡಾನ ಹಿಂಗೆ ಬಡ್ದ ಬಳಿಕ ಆಕೆ ಮಲ್ಲ ಒಂದು ಬೇಕವ ನಾನು ಬಡಿದೀನಿ ಅಂತ ತಿಳ್ಕೊಂಡು ನಾನು ಬಡಿಯಕತ್ತೇನು, ನಾ ಬಡ್ದಿಲ್ಲವ ಅಂತ ತಿಳ್ಕೊಣ. ಮತ್ತು ನಾನು ಬಡಿದಿಲ್ಲವ ಅಂತ ತಿಳ್ಕೊಂಡು ಆಕೆ ಅಂದು ನಾನು ಬಡಿದಿಲ್ಲ. ಮತ್ತು ಬಸವ್ ಬಡ್ದನ ಅಂದಕ್ಕೆ. ಬಸವ್ ಬಡಲ್ಲ ಅಂತ ತಿಳ್ಕೊಂಡು ಅನ್ನೋದು ಅಷ್ಟೇ ತಡ. ಅವ ಕಳ್ಳು ಹಿಂದೆ ಹೆಣದಿಂದ ಕೂತ್ಕೊಂಡು ಎರಡೂ ಕೈ ಮ್ಯಾಕೆ ಹಿಂಗೆ ಎತ್ತಿಬಿಟ್ನ್ರಿ ಅವನು. ಎರಡೇ ಕೈ ಹಿಂಗೆ ಮ್ಯಾಕೆ ಎತ್ತೋದು ಅಷ್ಟೇ ತಡ. ಅವಾಗ ಅಲ್ಲಿ ಮುಂದೆ ಕುಂತಾರೆ ಕಲ್ಲವ ಮಲ್ಲವ ಅಂತಾರ, ಅಯ್ಯೋ ಬಸವ್ ದೆವ್ವಗಳ ಬಸವ್ ದೆವ್ವಗಳ ಅಂತ ತಿಳ್ಕೊಂಡು ಓಡೋದ ಮಾಡಾಕತ್ತಿರು. ಓಡದ ಮಾಡಾಕತ್ತಿರು, ಓಡಾಕತ್ತಿದ್ರು, ಎಲ್ಲರೂ ಓಡಾಕತ್ತಿದ್ರು. ಅದ್ರಾಗ ಒಬ್ಬ ನಿಷೇಧಾಗ ಭಜನೆ ಮಾಡಾಕತ್ತಿದ್ದು, ತಪ್ಪು ಹಿಡ್ಕೊಂಡು ಬಸವನ ಭಜನೆ ಅಂತ ತಿಳ್ಕೊಂಡು ಮಾಡಾಕತ್ತಿದ್ದ. ಕಳ್ಳಂದ ಇವನು ಹೆಂಗೆ ಎಬ್ಬಿಸ್ಬೇಕಂತ ತಿಳ್ಕೊಂಡು ಹೋಗೋರ್ಕೆ ಏನು ಮಾಡಿದ, ಆ ಬಸವನು ಕೈ ತೊಗೊಂಡು ತಪ್ಪಡಿ ಒಳಗೆ ಇಟ್ಟು ಹಿಂಗೆ ಹೆಣದ ಕೈ ತೊಗೊಂಡು ತಣ್ಣಗಾತಲ್ಲ ಬಸವನ ಭಜನೆ ಒಂದು ಓಡದವ. ಓಡಿದ ಮೈ ಮ್ಯಾಲಿದ್ದ ಬಂಗಾರ ತೊಗೊಂಡು ಬಳಿಕ ಅವ ಕಳ್ಳ ಹೊರಟ. ಮುಂಜಾನೆತ ಬಂದು ನೋಡ್ತಾರ ಹೆಣದ ಮೈ ಮೇಲೆ ಒಂದಿಷ್ಟು ಬಂಗಾರವೇ ಇರಲಿಲ್ಲ. ಈ ಮಾತು ಯಾಕೆ ಕೇಳಕತ್ತೀನಿ ಅಂತ ತಿಳ್ಕೊಂಡ್ರೆ, ಲಿಂಗ ದೇಹ ಅನ್ನೋದು ಒಳಗಡೆ ಇತ್ತು ಅಂತ ತಿಳ್ಕೊಂಡ್ರ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾವ. ಯಾರಾದ್ರೂ ಹಿಂಗೆ ಮುಟ್ಟಾಕ್ ಬಂದ್ರಿ ಅಂತ ತಿಳ್ಕೊಂಡ್ರೆ ಮುಟ್ತಾರೆ, ಹೌದಲ್ಲ? ಮುಟ್ಟಾಕಂದ್ರೆ ಜೀವಂತ ಇದ್ದಾಗ ಏನಂತ ತಿಳ್ಕೊಂಡ್ರೆ ಏನು ಮುಟ್ಸ್ಕೊಳಂಗಿಲ್ಲ. ಸತ್ತಾಗ ಅಕಸ್ಮಾತ್ ಹಿಂಗೆ ನೋಡಬೇಕು, ಸತ್ತದ ಹೆಣದಾಗ ಹಿಂಗೆ ಉಗಿತಿರ್ತಾರ. ಉಗಿಯ ಮುಂದೆ ನಾನು ಹಿರೇ ಮಾಡೋದವ, ನಾನು ಅಲ್ಲಿ ಮೇಲೆ ಕೂತಿರ್ತೀನಲ್ಲ ಅಂತಿರ್ತಾರೆ. ಒಂದು ಹೆಣ್ಮಗಳು ತಾಯಿ ಸತ್ತಾಗ ಇನ್ನೇನು ತಟ್ಟಿ ಇಟ್ಟು ಬಿಡ್ರವ, ಕಲ್ಲು ಇಟ್ಟು ಬಿಡ್ರಿ ಅಂತ ತಿಳ್ಕೊಂಡಂತ ಆ ಮಗಳು ಅನ್ನಕತ್ತಿದ್ದು, ಮುತ್ಯಾರ ಅಂದ್ಲಾಕೆ. ನಾನಂದು ಹಂಗ್ಯಾಕೆ ಮಾಡ್ತೇವ ಮುತ್ಯಾರ ಅಂದ್ಲಾಕೆ. ಅವ್ರವನು ಮೂಗಿನ್ಯಾಗ ಮುಗ್ಬಟ್ಟಿತ್ರಿ. ಆವಾಗ ಅನ್ನೋದ್ರ ತಡ ನಾ ಏನಂದೆ, ಆಯ್ತಪ್ಪ ಹಿಂಗೆ ಮೂಗುಬಟ್ಟೈತಿ ನೋಡಪ್ಪ ತಗೋರಿ ಅಂತ ತಿಳ್ಕೊಂಡೆ. ಮತ್ತು ಮೂಗೊಟ್ಟು ಬಿಚ್ಕೊಟ್ಟು ಕಲ್ಲಿಡ್ರಪ್ಪ ಅಂತ ತಿಳ್ಕೊಂಡು ಅನ್ನೋದ್ರಾಗ ಮತ್ತೆ ಶುರು ಆತ್ರಿ. ಏನಂದ್ರೆ ಮುತ್ಯಾರ ಅಂತ ಅಂದಾಕೆ. ಯಾಕೆ ಹಂಗ್ಯಾಕೆ ಮಾಡಕತ್ತೀರಿ ಮುತ್ಯಾರ ಹಿಂಗಂದ. ಮತ್ತೆ ಹಿಂಗೆ ಅನ್ನೋದ್ರಾಗ ಮತ್ತೆ ಎಲ್ಲಿ ನೋಡಪ್ಪ ಕಿವಾಗ ಏನದಾವ ಅಂತ ಬಿಚ್ಕೊಡ್ರಿ ಅಂತ ತಿಳ್ಕೊಂಡಂದು. ಹಂಗೆ ಅನ್ನೋದ್ರಾಗ ಒಂದು ಕಿವಂದು ಬಂತ್ರಿ, ಒಂದು ಕಿವಂದು ಬರಲೇ ಇಲ್ಲರಿ. ಅದು ಬರ್ಲಿಲ್ಲದಾಗ ನಾನಂದೆ, ಬರಗಿಲ್ ಬಿಡವ, ಯಾಕೆ ಸ್ವಲ್ಪ ಏನೋ ಇದಾಗೈತೆ ಅಂತ. ಮುತ್ಯಾರ ಹಂಗೆ ಮಾಡಿಬಿಡ ತಗೋರಂತ ತಿಳ್ಕೊಂಡು ಚಾಕು ಇಟ್ಕೊಂಬಂದಿದ್ದು ನೋಡ್ರಿ ಆಕೆ. ಚಾಕು ಇಟ್ಕೊಂಬಂದಾಳ. ಚಾಕು ಇಟ್ಕೊಂಡು ಹಿಂಗೆ ಕೊಯ್ಯಾಕತ್ತಾರ ಕಿವಿನ. ಜೀವ ಇದ್ದಾಗ ಕಿವಿಯನ್ನು ಮುಟ್ಟಿದ್ರೆ ಸುಮ್ಮನೆ ಇರಬಹುದೇ? ಮೂಗನ್ನು ಮುಟ್ಟಿದಾಗ ಸುಮ್ಮನೆ ಇರಬಹುದೇ? ಸತ್ತಾಗ ಏನು ಮುಟ್ಟಿದ್ರು ಏನಂತ ತಿಳ್ಕೊಂಡ್ರೆ ಸತ್ತ ಹೆಣ ಎಲ್ಲರ ಕೊಯ್ದು ಸುಮ್ಮನೆ ಇರ್ತೈತಲ್ಲ. ಅದಕ್ಕೆ ಇದ್ರೊಳಗೆ ಲಿಂಗ ದೇಹ ಅಂತಕ್ಕಂಥದ್ದು ಇದ್ದಾಗ ಇಂದ್ರಿಯಗಳಿಗೆ ಚಲನಗಳು ಸಿಗುತ್ತದ. ಅದಕ್ಕೆ ಅವನು ಹೇಳುತ್ತಾರ, ಇಂದ್ರಿಯಗಳಿಗೆ ಚಲನ ಸಿಗುತ್ತದ. ನೀನು ಲಿಂಗ ದೇಹವನ್ನು ನೋಡಿ ಹೀನ ಅಂತ ತಿಳ್ಕೊಂಡೆಂದ್ಯೋ, ಸ್ಥೂಲ ದೇಹವನ್ನು ನೋಡಿ ಹೀನ ಅಂತ ತಿಳ್ಕೊಂಡೆಂದ್ಯೋ, ಕಾರಣ ಶರೀರವನ್ನು ನೋಡಿ ಹೀನ ಅಂತ ತಿಳ್ಕೊಂಡೆಂದ್ಯೋ, ಅಥವಾ ಇದ್ರೊಳಗಿರುವಂತಹ ಆತ್ಮವನ್ನು ನೋಡಿ ಹೀನ ಅಂತ ತಿಳ್ಕೊಂಡು ಕರೆದೋ, ಯಾವುದಕ್ಕೆ ಹೀನ ಅಂತ ತಿಳ್ಕೊಂಡಿ ಅಂತ ತಿಳ್ಕೊಂಡ ಬಳಿಕ ಆ ಕ್ಷಣ ಬಂದ ಅವನ ಕತ್ತಿದ. ಇವನು ಯಾರೋ ಒಬ್ಬ ಸಿದ್ಧ ಇರಬೇಕು, ತಪಸ್ವಿ ಇರಬೇಕು ಅಂತ ತಿಳ್ಕೊಂಡ. ಹೀನ ಅಂತ ತಿಳ್ಕೊಂಡು ಅದಕ್ಕಂತಾರೆ. ನೀನು ಶರೀರವನ್ನು ಇಟ್ಕೊಂಡಿದ್ದೆ ಕರೆ, ನಿನ್ನ ಸ್ಥೂಲ ಶರೀರ ಹೆಚ್ಚು ಕಡಿಮೆ ನೀನು ಊಟ ಮಾಡಿದೆ ಅಂತ ತಿಳ್ಕೊಂಡಂದ್ರ, ನೀನು ಮಡಿಯನ್ನು ಮಾಡಬೇಕಾದ ಸಮಯದೊಳಗೆ ಉಂಡದ್ದನ್ನು ಹೊರಗಡೆ ಗ್ಯಾಸ್ ಹೋಗ್ತೈತಲ್ಲ, ಅದು ಯಾವ ಮಡಿ ಅಂತ ತಿಳ್ಕೊಂಡಂತೀಯಪ್ಪ ಶರಣ್ರೆ? ನೀವು ಮಡಿ ಅಂತ ತಿಳ್ಕೊಂಡಂತೀವಲ್ಲ, ಮಡಿ ಅಂತ ತಿಳ್ಕೊಂಡನ ಕತ್ತಿರ್ತೀವಿ ಕರೆ. ನೀ ಯಾವ ಮಡಿ ಮಾಡ್ತೀಯೋ, ಉಂಡದ್ದೆಲ್ಲ ಹೊರಗೆ ಹೋಗುವಂಥ ಸಮಯದೊಳಗೆ ಯಾವ ಮಡಿ ಮಾಡ್ತೀಯೋ? ಅದಕ್ಕೆ ಅವ್ರು ಅಂತಾರ, ಯಾವುದು ಹೀನ ಅಂತ ತಿಳ್ಕೊಂಡ ಬಳಿಕ ಅವಾಗ ನಮಸ್ಕಾರವನ್ನು ಮಾಡಿದ. ಯಪ್ಪ ನನ್ನ ತಪ್ಪಾಗಿತ್ತ ಅಂದದ್ದು ತಿಳ್ಕೊಂಡ ಬಳಿಕ ಅವಾಗ ಮಹಾರಾಜನ ಹತ್ರ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಸುದ್ದಿ ಹೇಳಿದ ಮಹಾರಾಜ್ಗೆ. ಇಲ್ಲಿ ಒಬ್ಬ ಸಿದ್ಧಾರೂಢರು ಅಂತ ತಿಳ್ಕೊಂಡು ಬಂದಾರಪ್ಪ, ಅವರು ಹಿಂಗದಾರ, ಭಾಳ ವೇದಾಂತಿಗಳದಾರಪ್ಪ, ಇಂಥವ್ರು ಬಂದಾರ, ಶಿವಾಲಯಗಳಿಗೆ ಅದಾರ ಅಂತ ತಿಳ್ಕೊಂಡ ಬಳಿಕ ಆ ಮಹಾರಾಜ ಏನು ಮಾಡ್ತಾನೆ, ರಥವನ್ನು ಕಳಿಸಿದನಂತೆ. ರಥವನ್ನು ಕೊಟ್ಟು ಕಳಿಸಿದ ಬಳಿಕ ಅವಾಗ ಸಿದ್ಧಾರೂಢರಿಗೆ ಹೇಳುತ್ತಾನೆ, ಇದರೊಳಗೆ ನೀ ಹತ್ತು ಅಂತ ತಿಳ್ಕೊಂಡ ಬಳಿಕ ಅವಾಗಂತ ನಾನು ಹತ್ತಂಗಿಲ್ಲ. ಯಾಕೆ ಅಂತ ತಿಳ್ಕೊಂಡ್ರೆ, ನನಗೆ ಮನಸ್ಸೆಂಬ ರಥವೇ ನನಗದ, ಬುದ್ಧಿ ಎಂಬ ಸಾರಥಿ ನನ್ನೊಳಗದಾಳ, ಎಲ್ಲದೂ ನನ್ನ ಹತ್ತೈತೆ, ನಾನು ಹತ್ತಂಗಿಲ್ಲ. ಇಲ್ಲಪ್ಪ ಅಪ್ಪಣೆ ಮಾಡಿದ್ದಾರೆ, ಮಹಾರಾಜ ಅಪ್ಪಣೆ ಮಾಡಿದ, ನೀವು ಹತ್ತಬೇಕು. ಅವಾಗ ಅನಿಗುಂದಿ ಮಹಾರಾಜರ ರಥದಲ್ಲಿ ಕೂಡಿಸಿಕೊಂಡು ಹೊರಟರು. ಆ ಆಸ್ಥಾನದಲ್ಲಿ ಹೋದ ಬಳಿಕ ಆ ಕ್ಷಣವೇ ಸಿಂಹಾಸನದಿಂದ ಮಹಾರಾಜ ಬಂದವನೇ ಸಿದ್ದಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿದ್ನಂತ.
ಸಿದ್ದಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿದ ಬಳಿಕ ಸಿಂಹಾಸನದ ಮೇಲೆ ಹಿಂಗೆ ಕೂಡಿಸಿದ ಬಳಿಕ ಸಿದ್ದಪ್ಪ ನೋಡುವುದಕ್ಕೆ ಹುಚ್ಚನಂಗಿದ್ದ. ಸಿದ್ದಪ್ಪ ನೋಡುವುದಕ್ಕೆ ಹರುಕು ಬಟ್ಟೆಯನ್ನು ಹಾಕೊಂಡಿದ್ದ. ಎಂದು ತೊಳ್ಕೊಂಡಿದ್ದನೋ ಗೊತ್ತಿಲ್ಲ. ಅಲ್ಲಿರುವಂಥ 7-8 ಮಂದಿ ಪಂಡಿತರಂದ್ರಂತ ಏನು ಹುಚ್ಚರು ತಗೊಂಡೋಗಿ ಸಿಂಹಾಸನ ಮೇಲೆ ಕುಂದಿರಿಸಿದ್ರಲ್ಲ ಅಂತ ತಿಳ್ಕೊಂಡ ಬಳಿಕ ಸಿದ್ದಪ್ಪನಂತ ಮಹಾರಾಜ ನಿಮ್ಮ ಆಸ್ಥಾನದಲ್ಲಿ ಪಂಡಿತರದರ ಅಂತ ತಿಳ್ಕೊಂಡಿದ್ದೆ, ನಿಮ್ಮ ಆಸ್ಥಾನದಲ್ಲಿ ತಿರುಕರು ಹಂದಿಗಳು ನಾಯಿಗಳದವ ಅಂತ ತಿಳ್ಕೊಂಡಂತ. ನಿಮ್ಮ ಆಸ್ಥಾನದಲ್ಲಿ ಪಂಡಿತರದರ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಹಂದಿಗಳು ತಿರುಕರು ನಾಯಿಗಳದಾವಲ್ಲ ನಿಮ್ಮ ಆಸ್ಥಾನದಾಗ. ಗಪ್ಪ ಕೂತ್ರವ್ರು. ತಿರುಕರಂದ್ರೇನು? ತಿರುಕರಂದ್ರೆ ಮಹಾರಾಜ್ ಏನಾರ ಕೊಡ್ತಾನಂತ ತಿಳ್ಕೊಂಡು ಒಂದು 2 ಚಲೋ ಮಾತು ಹೇಳಿದ್ರೆ ಕೊಡ್ತಾನೆ, ಅದಕ್ಕೆ ತಿರುಕರು ಅಂತಾರೆ. ಮತ್ತು ಹಂದಿ ಅಂದ್ರೇನು? ಹಂದಿ ಅಂತ ಎದಕ್ಕೆ ಕರೀತಾರ್ರಿ? ಯಾರು ನಿಂದೆ ಮಾಡ್ತಾರ ಅವ್ರು ಹಂದಿ ಇದ್ದಂಗೆ. ಇಲ್ಲಿ ಆಸ್ಥಾನದೊಳಗೆ ಏನದಾರ ಅಂತ ತಿಳ್ಕೊಂಡಿದ್ದು ನಾನು ಪಂಡಿತರದ ಅಂತ ತಿಳ್ಕೊಣ, ಆದ್ರೆ ಹಂದಿಗಳದಾವ ನಾಯಿಗಳಂತ ತಿಳ್ಕೊಂಡಿದ್ರು ನೀ ಹಾಕಿದ್ದು ಉಣ್ಣೋದು ಒಂದು ಸ್ಟಿಪ್ ತುತ್ತು ಪ್ರಸಾದ ಉಂಡು ಇಲ್ಲಿ ಕುಂದಿರ್ತಾರೆ, ಅದಕ್ಕೆ ಅಂಥವ್ರು ಅದಾರ ನಾಯಿಗಳಿದ್ದಂಗೆ ಅದಾರ ಅನ್ನೋ ನೋಡಿ ಹೆಂಗಿರ್ಬೇಕು. ಹಂಗಂದು ಆನೆಗುಂದಿ ಮಹಾರಾಜ ಅವರಿಗೆ ಸತ್ಕಾರ ಮಾಡಿ ಮುಂದೆ ಅವರನ್ನು ಚಿಂತಾಮಣಿ ಆಶ್ರಮಕ್ಕೆ ಕಳಿಸಿಕೊಡ್ತಾರೆ. ಆ ಚಿಂತಾಮಣಿ ಆಶ್ರಮದಲ್ಲಿ ಹೋದ ಬಳಿಕ ಅಲ್ಲಿ ವಾದಗಳು ನಡೀತೈತಿ. ವಾದಗಳು ಎಷ್ಟು ಚೆಂದ ನಡೀತದ ಅಂತ ತಿಳ್ಕೊಂಡಂದ್ರೆ, ವಾದ ಶರಣರು ಸಿದ್ಧಾರೂಢರು ಹುಟ್ಟಿದ್ದ ಅದಕ್ಕಾಗಿ. ಸಿದ್ಧಾರೂಢರ ಪವಾಡಗಳು ಮುಂದೆ ಬರ್ತೈತಿ. ಈಗ ಮುಂದೆ ಏನಂತ ತಿಳ್ಕೊಂಡಂದ್ರೆ, ಅವರು ಇಲ್ಲಿ ಚಿಂತಾಮಣಿ ಆನೆಗುಂದಿ ಅಂದರೆ ಗಂಗಾವತಿ ಇರ್ತಕ್ಕಂಥ ಆನೆಗುಂದಿ, ಅಲ್ಲಿ ಚಿಂತಾಮಣಿ ಆಶ್ರಮ ಐತೆ, ಪಂಪೋ ಸರೋವರ ಐತೆ, ಅಲ್ಲೆಲ್ಲ ನೋಡುವಂಥ ಕ್ಷೇತ್ರಗಳದಾವ. ಆ ಚಿಂತಾಮಣಿ ಆಶ್ರಮದಲ್ಲಿ ಬರ್ತಾರ. ಬಂದ ಬಳಿಕ ಅಲ್ಲೊಂದಿಷ್ಟು ಜನ ಪಂಡಿತರೆಲ್ಲ ಕೂಡಿಕೊಂಡಿದ್ರಂತ. ಪಂಡಿತರೆಲ್ಲ ಕೂಡ್ಕೊಂಡು ಅವರೆಲ್ಲ ಅಂತಿದ್ರು ವಾದ ಮಾಡ್ಬೇಕಂತ ತಿಳ್ಕೊಂಡು ಸಿದ್ದಪ್ಪ ಬಂದು ಕೂಡ ಒಬ್ಬೊಬ್ಬರು ಒಂದು ವಾದ ಮಾಡಕತ್ತಿದ್ರಂತ. ವಾದ ಜಾಯತೆ ಅಂತ ತಿಳ್ಕೊಂಡು ಕರೀತಾರೆ. ವಾದ ಮಾಡಿದ್ರೆ ಏನಾಕತಿ, ಒಂದು ಜ್ಞಾನದ ಬೆಣ್ಣೆ ಸಿಗುತ್ತದೆ ಅಂತ ಕರೀತಾರೆ. ಹಂಗಲ್ಲಿ ಏನಂತ ತಿಳ್ಕೊಂಡಂದ್ರೆ, ವಾದ ಮಾಡುವುದೇನಂತ ತಿಳ್ಕೊಂಡಂದ್ರೆ, ಒಬ್ಬ ವಾದ ಮಾಡಕತ್ತಿದ್ರು ಚಾರ್ವಾಹಕರು ಅಂತ ಕರೀತಾರೆ ಅವರಿಗೆ. ಶಾಸ್ತ್ರದಲ್ಲಿ ಬರ್ತೈತೆ ಚಾರ್ವಾಹಕರು, ನೈಯಾಯಿಕರು, ಉತ್ತರ ಮೀಮಾಂಸರು ಹಿಂಗೆಲ್ಲ ಬರ್ತೈತೆ. ಆ ಚಾರ್ವಾಹಕರು ಒಂದು ಪ್ರಶ್ನೆ ಕೇಳ್ತಾನೆ. ಅವ ಏನಂತ ತಿಳ್ಕೊಂಡು ತನ್ನ ವಾದವನ್ನು ಮಂಡನೆ ಮಾಡಕತ್ತಿದ್ದಂತ. ಏನಂತ ಅಂತ ತಿಳ್ಕೊಂಡಂದ್ರೆ, ಶರೀರವೇ ಆತ್ಮ ಅಂದವ. ಶರೀರವೇ ಆತ್ಮ ಅಂದ್ಬಿಟ್ಟವ. ಶರೀರ ಆತ್ಮ ಅಂತ ತಿಳ್ಕೊಂಡು ಯಾಕಂದ್ರೆ, ನೀವೆಲ್ಲ ಅಂತಿರ್ತೀರಿ, ನೋಡ್ಬೇಕು ನೀವು, ಒಂದಿಷ್ಟು ಮಂದಿ ಅಂತಿರ್ತಾರೆ, ಯಾ ಸ್ವರ್ಗ ಎಲ್ಲಿ ನರಕ, ಜೀವನದಾಗ ಏನೈತೆ ಹೇಳು, ಇಲ್ಲೇ ತಿಂದು ಇಲ್ಲೇ ಉಂಡು ಆರಾಮಾಗಿ ಇದ್ದು ಎಂಜಾಯ್ ಮಾಡಿ ಹೋಗಿಬಿಡೋದಪ್ಪ ಒಂದಿನ ಅಂತಿರ್ತಾರೆ ನೋಡು. ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನಂತಾರೆ. ಅಂದ್ರೆ ಇನ್ನು ಜೀವನದಾಗ ಏನು ಮಾಡ್ಬೇಕಾಗೈತೆ ಮಾಡಿ ಹೋಗ್ಬಿಡ್ಬೇಕಂತಾರೆ ಅವರು. ಕೆಲವೊಬ್ರು ಅಂತಿರ್ತಾರೆ, ಚಹಾ ಕುಡಿ, ಒಲ್ಲೆ ನೀ ಚಹಾ ಕುಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ಲಿಂದ ಒಳಗೆ ಬರ್ಬೇಕತ್ ನೀನು ಅನ್ನಂಗಿಲ್ಲ. ಅಂದ್ರೆ ಏನು, ಸುಖವಾಗಿರೋದು, ಈ ಶರೀರವನ್ನು ಸುಖವಾಗಿಟ್ಟು ಬಿಡೋದು. ಯಾರು ಸುಖವಾಗಿ ಇರ್ತಾರೆ, ಈ ಶರೀರವನ್ನು ಆರಾಮಾಗಿ ಊಟ ಮಾಡೋದು, ಆರಾಮಾಗಿರೋದು, ಹೆಂಡತಿ ಮಕ್ಕಳು ಹೊಲ ಮನಿ ಜೊತೆಗೆ ದುಡಿಯೋದು, ದುಃಖ ಬಡಿಯೋದು ಎಲ್ಲದು ಇರ್ತೈತಲ್ಲ, ಅದೆಲ್ಲ ಸುಖವಾಗಿರೋದು. ನೋಡ್ರಿ ಬೇಕಾರೆ ನೀವು ಯಾರೋ ಟಿ ವಿ ಮುಂದೆ ಕೂತವ್ರನ್ನ ಕರ್ಕೊಂಬರ್ರಿ, ಬೇಕಾರೆ ಪುರಾಣಕ್ಕೆ ಹೋಗೊಂಬರ್ರಿ ಅಂತ ತಿಳ್ಕೊಂಡ್ರಿ ಅವ್ರಿಗೆ. ಅವ್ರೇನಂತಾರೆ, ಬರ್ತಾರೆ ಅಂದ್ರೇನು, ಯಾವ ಪುರಾಣ ಹೋಗಿ, ಇಲ್ಲೇ ಜಗ್ ಐತಿ, ನಮ್ಮದು ಚಲೋ ಐತಿ, ಹೆಣ್ತಿ ಅದಾಳ, ಮಕ್ಕಳು ಅದಾಳ, ಎಲ್ಲ ಚಲೋ ಐತಿ, ಉಣ್ಣಾಕೈತಿ ತಿನ್ನಕೈತಿ, ಯಾವ ಪುರಾಣ ಅಂತಾರೆ ಅವ್ರು. ಕೆಲವೊಂದಿಷ್ಟು ಮಂದಿ ಏನಂತಾರ, ಆರಾಮ್ ಮಸ್ತ್ ಮಜಾ ಮಾಡಿ ಕುಡಿಯೋದು ಮಾಡಿ ತಿನ್ನೋದು ಮಾಡಿ ಏನು ಮಾಡಬೇಕಾಗ್ಯದ ಅದೆಲ್ಲದನ್ನ ಮಾಡಿದ ಬಳಿಕ ಅವ್ರಂತಾರ, ಇದೇ ಏನು ಮಾಡಕತ್ತೀವಲ್ಲ ಇದೇ ಸ್ವರ್ಗ ಅಂತ ಕರೀತಾರ ಅವರು. ಶರಣರ ನಾವೇನು ಉಂಡು ತಿಂದು ಏನು ಮಸ್ತ್ ಮಜಾ ಮಾಡಕತ್ತೀವಿ, ಉಡೋದು ತೊಡೋದು ಏನಿದ್ರು ಕೂಡ ಇದು ಮಾಡ್ತೀವಲ್ಲ ಇದೇ ಸ್ವರ್ಗ ಅಂತಾರ. ಅವ್ರು ಕೇಳಿಬೇಕಾರೆ ಹೌದಾ, ಯಾವ ದೇವ್ರ ಮರ ಕಾಳಾರ ದೇವ್ರು ಹಿಡ್ಕೊಂಡು ಎಲ್ಲಿ ತಗೊಂಡು ಮರ, ಯಾವ ದೇವ್ರ ಮರ ಎಲ್ಲಿ ಕಾಳಾರ ದೇವ್ರ ಅಂತ ತಿಳ್ಕೊಂಡು ಕರೀತಾರೆ ಮರ, ಎಲ್ಲಿ ಸ್ವರ್ಗ ಎಲ್ಲಿ ನರಕ ಅಂತ ತಿಳ್ಕೊಂಡಂತವ್ರ. ಅವ್ರಂತಾರ, ಏನು ಮಸ್ತ್ ಮಜಾ ಮಾಡಿ ಊಟ ಮಾಡಿ ಸುಖವಾಗಿರುವುದೇ ಸ್ವರ್ಗ, ಸತ್ರ ಅದೇ ಮರಣ ಬಂತು ಅಂತ ತಿಳ್ಕೊಂಡು ಅದೇ ನರಕ, ಅದೇ ಮೋಕ್ಷ ಅಂತ ತಿಳ್ಕೊಂಡು ಕರೆದ್ರವ್ರು. ಅವ್ರೇನಂತಾರ, ಶರೀರವೇ ಆತ್ಮ ಅಂತ ತಿಳ್ಕೊಂಡಂದ್ರೆ ಅವರು. ಶರೀರ ಐತಲ್ಲ ಇದು ಆತ್ಮ, ಉಣ್ಣೋದು ತಿನ್ನೋದು ಮಾಡಿ ಮಸ್ತ್ ಮಜಾ ಮಾಡಿ ಹೋಗ್ಬಿಟ್ರಪ್ಪ ಅಂದ್ರೆ ಆತಪ್ಪ ಸುಖವಾಗಿರುವುದೇ ಸ್ವರ್ಗ, ಸತ್ರ ಆ ಮೋಕ್ಷ. ಅವ್ರಿಗೆ ಹೇಳ್ಬಿಟ್ರೆ ಹಿಂಗಂತ ತಿಳ್ಕೊಂಡೆ ಸ್ವರ್ಗ ಆಗಿಬಿಡ್ತೈತೆ ಅಂತ ತಿಳ್ಕೊಂಡ್ರು ಅವ್ರು. ಇಷ್ಟು ಹೇಳಿದವು ಚಾರ್ವಾಹಕರು. ನೋಡಿ ಹೆಂಗಿರಬೇಕು. ಚಾರ್ವಾಹಕರು ಹೇಳಿದ ಬಳಿಕ ಮತ್ತು ಅದರಾಗ ಮತ್ತು ಇಂದ್ರಿಯ ಆತ್ಮವೇ ಅಂತ ಬಂದ ಮತ್ತೊಬ್ಬ.
ವಾದ ಮಾಡಕ್ಕೆ ಬಂದ್ರಂಥವ್ರು ಇಂದ್ರಿಯೇ ಆತ್ಮಗಳು ಅಂತ ತಿಳ್ಕೊಂಡು ಹೇಳಕ್ಕೆ ಬಂದವ. ಇವರೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಚಾರ್ವಾಕನ ಮಾತುಗಳನ್ನು ಕೇಳ್ಕೊಳ್ಳೋದ್ರ ಸಮಯದೊಳಗೆ ಅದು ಹೇಗೆ ಸಾಧ್ಯ ಅಂತ ತಿಳ್ಕೊಂಡು ಖಂಡನೆ ಮಾಡಬೇಕಾಕೈತಿ. ಖಂಡನೆ ಮಾಡಕ್ಕೆ ಬಂದವು. ಮತ್ತು ಯಾರು ಶರೀರವೇ ಆತ್ಮ ಅಂತ ತಿಳ್ಕೊಂಡಂದೇವು. ಶರೀರ ಆತ್ಮ ಇದಕ್ಕೇನಂತ ತಿಳ್ಕೊಂಡು ಹಿಂಗೆ ಅಂದ್ರಲ್ಲ. ಮತ್ತು ಇಂದ್ರಿಯ ಒಬ್ಬ ಬಂದ, ಇಂದ್ರಿಯಗಳಂತ ತಿಳ್ಕೊಂಡ್ರೆ ಇವು ಏನದವಲ್ಲ, ಕಣ್ಣು ಕಿವಿ ಇವ. ಅದಕ್ಕೆ ಅಲ್ಲಮಾಪ್ರಭು ದೇವರು ಒಂದು ಮಾತನ್ನು ಹೇಳ್ತಾರೆ, ಕಾಲುಗಳೇ ಗಾಲಿ ಕಂಡಯ್ಯ, ದೇಹವೆಂಬುವುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆಯುವರು ಐವರು ಮಾನಿಸರು, ಇವರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಆ ಇಂದ್ರಿಯ ಆತ್ಮವನ್ನು ತಿಳ್ಕೊಂಡು ಹೇಳುವಂಥವ ಅಂತಾನ, ಏನು ನೋಡ್ತೀನಲ್ಲ ಅವ ಅಂದ, ಇಂದ್ರಿಯಗಳ ಆತ್ಮ ನನ್ನಿಂದ ನನಗೆ ಗ್ರಹಣ ಮಾಡ್ತೀನಿ, ಕೇಳುತ್ತೀನಿ, ಇದೆಲ್ಲ ಮಾಡ್ತೀವಲ್ಲ, ಇದು ಇಂದ್ರಿಯ ಆತ್ಮ ಅಂತ ತಿಳ್ಕೊಂಡಂದ. ಇಂದ್ರಿಯ ಆತ್ಮ ಅಂತ ತಿಳ್ಕೊಂಡಂದವ. ಅಂದ ಬಳಿಕ ಇದು ಹೆಂಗೆ ಸಾಧ್ಯ, ಇಂದ್ರಿಯ ಆತ್ಮ ಅನ್ನೋದಕ್ಕೆ ಹಂಗಾಗ್ತೈತಿ? ಏನು ನೋಡ್ತೀನಲ್ಲ, ಇದರಿಂದ ಗ್ರಹಣ ಮಾಡ್ತೀನಿ, ಕೇಳ್ತೀನಿ, ಎಲ್ಲ ಮಾಡ್ತೀನಲ್ಲ, ಇದು ನೋಡಾಕತ್ತೀನಿ, ಇದನ್ನು ಸ್ಪರ್ಶನೆ ಮಾಡಾಕತ್ತೀನಿ, ಹೌದಲ್ಲವ? ಇದು 5 ಪಂಚ ಜ್ಞಾನೇಂದ್ರಿಯಗಳು ಒಳಕೊಂಡೈತಿ. 5 ಜ್ಞಾನೇಂದ್ರಿಯಗಳು. ಇದ್ರೊಳಗೆ ಏನಂತ ತಿಳ್ಕೊಂಡಂದ್ರೆ 5 ಕರ್ಮೇಂದ್ರಗಳು ಬರ್ತೈತಿ. 5 ಕರ್ಮೇಂದ್ರಗಳು, 5 ಜ್ಞಾನೇಂದ್ರಗಳು ಬರ್ತೈತಿ. 5 ಜ್ಞಾನೇಂದ್ರಗಳ ಕೆಲಸ ಏನಂತ ತಿಳ್ಕೊಂಡಂದ್ರೆ ಅದೆಷ್ಟು ಕೆಲಸ ಮಾಡೋದು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಕರ್ಕೊಂಡು ಬರುತ್ತಾರೆ. ಅದು ಯಾವ್ದು ಕೆಲಸ ಮಾಡ್ತೈತಿವ? ಈ ಕಣ್ಣು ಐತಲ್ಲ, ಕಣ್ಣು ನೋಡ್ತೈತಿ. ಕಣ್ಣು ನೋಡುತ್ತಾ ಒಳ್ಳೆಯದನ್ನು ನೋಡಿಕೊಂಡು ಹಿಂಗೆ ಹೋಗ್ತೈತೆ, ನೋಡ್ತೈತಿ. ಮತ್ತು ಮೂಗು ಮೂಗೈತಲ್ಲ ಶರಣರ, ಯಾರೋ ಮನೆಯಾಗ ಒಗ್ಗರಣೆ ಕೊಡ್ತಿರ್ತಾರೆ, ನಿಮ್ಮ ಮನೆಯಾಗ ವಾಸನೆ ಬರ್ತೈತೆ, ಹೌದಲ್ರಿ? ಬರ್ತೈತಿಲ್ರಿ? ಯಾರ ಮನೆಯಾಗೋ ಒಗ್ಗರಣೆ ಕೊಡುವಂಥ ವಾಸನೆ ಅದು ಹಿಡ್ಕೊಳ್ತೈತೆ. ಅದು ನೋಡಿ ಹೆಂಗಿರ್ಬೇಕದು, ಎಷ್ಟು ಶಕ್ತಿ ಇರ್ಬೇಕು ಅದಕ್ಕೆ. ಮತ್ತದು ಅಲ್ಲೊಂದು ಭಗವಂತ ಒಂದು ಶಕ್ತಿ ಇಟ್ಟಾನ, ಇಲ್ಲೊಂದು ರಂಧ್ರ ಇರ್ತೈತೆ ಅಂತಾರೆ, ಇಲ್ಲೊಂದು ರಂಧ್ರ ಇರ್ತೈತಿ, ಎಲ್ಲರಿಗೂ ಇರ್ತೈತೆ. ಅದು ಓಪನ್ ಆಗುತ್ತೆ, ಹಿಂಗೆ ಸಣ್ಣದಾಗಿರುವಂಥದ್ದು ಓಪನ್ ಆಗುತ್ತೆ. ಅಲ್ಲಿ ಏನಂದ್ರೆ ಸುವಾಸನೆ ಮತ್ತು ಕೆಟ್ಟದ್ದು ಅದನ್ನು ಗ್ರಹಣ ಮಾಡ್ತೈತಿ. ಅದು ಸುವಾಸನೆ ಮತ್ತು ಕೆಟ್ಟದ್ದನ್ನು ಗ್ರಹಣ ಮಾಡ್ತೈತಿ. ಅಲ್ಲೊಂದು ಸಣ್ಣದ ರಂಧ್ರ ಇರ್ತೈತಿ, ಯಾರಿಗೂ ಗೊತ್ತಿಲ್ಲ. ಅದು ವೇದಾಂತಿಗಳಿಗೆ ಅದನ್ನು ಬಲ್ಲವರನ್ನು ತಿಳ್ಕೊತಾರೆ. ಅದು ಇಲ್ಲಿರ್ತೈತಿ, ಅದು ಒಂದು ಸಣ್ಣ ರಂಧ್ರ ಇರ್ತೈತಿ, ಅದು ತಿಳಿಸ್ಕೊಡ್ತೈತಿ, ನಮಗೂ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೈತಿ. ಮತ್ತು ಇಷ್ಟೆಲ್ಲದಕ್ಕೆ ಹೇಳಿಕೊಡ್ತೈತಿ. ಅದು ಹಿಂಗೆ ಕೆಟ್ಟದ್ದೈತಿ, ವಾಸನೆ ಇದ್ರೆ ಚಲೋ, ಕೆಟ್ಟದ್ದಿದ್ರೆ ಬೇಡ ಅಂತ ಹೇಳ್ತೈತಿ. ಇನ್ನು ನಾಲಿಗೆದು ಹೆಂಗೆ ಕೆಲಸ ರುಚಿ ನೋಡ್ತೈತಿ. ನೋಡಿದ್ರೆ ಎಷ್ಟು ಕೆಲಸ ಐತಲ್ಲ, ರುಚಿ ನೋಡ್ತೈತಿ. ಅದು ನೋಡ್ರಿ, ಬೇಕಾರೆ ಗುರುಗಳು ಇವತ್ತು ಊಟಕ್ಕೆ ಬರ್ತಾರೆ, ಭಿನ್ನಕ್ಕೆ ಕೇಳೀವಿ, ಊಟಕ್ಕೆ ಬರ್ತಾರೆ, ಸಾರು ಹೆಂಗಾಗೈತಿ ಅಂತ ತಿಳ್ಕೊಂಡು ಪಟ್ಟನ ನೀವೇನು ಮಾಡ್ತೀರಿ, ಒಂದನಿ ಹಿಂಗೆ ಹಾಕ್ಕೊಂತೀರಿ, ಹೌದಲ್ಲ? ಒಂದನಿ ಹಿಂಗೆ ಹಾಕ್ಕೊಂಡು ಹಿಂಗೆ ಅಂತ ಹಿಂಗೆ ಮಾಡ್ತಾರೆ, ಹೌದಲ್ಲ? ಉಪ್ಪಾಗೈತೋ, ಹುಳಿ ಆಗೈತೋ, ಖಾರ ಆಗೈತೋ ಅಂತ ತಿಳ್ಕೊಂಡು ನೋಡ್ತೀರಿ. ನಾ ಹೇಳ್ತೀನಿ, ನಿಮ್ಮ ಪ್ರಶ್ನೆ ಮಾಡ್ತೀರಿ, ಈ ಕೈಯಾಗ ಹಾಕ್ಯಂದಿರಲ್ಲ, ಕೈಯಾಗ ಹಾಕ್ಕೊಂಡ್ರೆ ಗೊತ್ತಾಗತ್ತೇನ? ಕಪಾಳಕ್ಕೆ ಹಚ್ಕೊಂಡ್ರೆ ಗೊತ್ತಾಕೈತೇನೋ? ಮೈ ತುಂಬ ಹಚ್ಕೊಂಡ್ರು ಗೊತ್ತಾಗಂಗಿಲ್ಲ. ಆ ಉಪ್ಪು ಹುಳಿ ಅನ್ನೋದನ್ನು ಎಲ್ಲೈತೆ ಅಂತ ತಿಳ್ಕೊಂಡ್ರೆ ಭಗವಂತ ನಾಲಿಗೆ ಒಳಗಿಟ್ಟದನ್ನು. ಮೈ ಮೇಲೆ ಹಚ್ಕೊಂಡ್ರು ಗೊತ್ತಾಗಂಗಿಲ್ಲ, ಖಾರ ಉಪ್ಪು ಹುಳಿ ಆಗೈತೆ ಅಂತ ತಿಳ್ಕೊಂಡು ಗೊತ್ತಾಗಂಗಿಲ್ಲ. ಅದೆಲ್ಲಿ ಅಂತ ತಿಳ್ಕೊಂಡ್ರೆ ನಾಲಿಗೆ ಒಂದನಿ ಹಿಂಗೆ ಬಿತ್ತು ಅಂತ ತಿಳ್ಕೊಂಡ್ರೆ ಸಿಹಿ ಐತೋ, ಕಹಿ ಐತೋ, ಉಪ್ಪು ಐತೋ, ಹುಳಿ ಐತೋ, ಖಾರ ಐತೆ ಅಂತ ತಿಳ್ಕೊಂಡು ಗುರುತಿಸುವಂಥ ಶಕ್ತಿ ಭಗವಂತ ಏನು ಮಾಡಿದ, ಇದಕ್ಕೆ ಜ್ಞಾನೇಂದ್ರಿಯ ಅಂತ ಕರೆದ್ರು. ಇದು ನಾಲಿಗೆ ಅನ್ನೋದು ಜ್ಞಾನೇಂದ್ರಿಯ, ಇದಕ್ಕೆ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಮತ್ತು ಆಮೇಲೆ ಏನಂತ ತಿಳ್ಕೊಂಡ್ರೆ ಕಣ್ಣು, ಕಿವಿ ಕೇಳುತ್ತದ, ಏನು ಕೇಳಬೇಕು ಅದನ್ನು ಕೇಳುತ್ತದ, ಕಿವಿ ಕೇಳುತ್ತದ. ಕಣ್ಣು ನೋಡಿತು, ಕಿವಿ ಕೇಳುತ್ತದ, ನಾಲಿಗೆ ಏನಂತ ರುಚಿ ನೋಡ್ತದ, ಚರ್ಮ ಸ್ಪರ್ಶ ಮಾಡುತ್ತೈತಿ. ಕಠಿಣ ಇಲ್ಲಿ ಕೂತ್ರಪ್ಪ ಅಂದ್ರೆ ಗಾದಿ ಮೇಲೆ ಕುಂದ್ರಬೇಕಂದ್ರೆ ಮೆತ್ತಗಿರ್ತೈತೆ, ಕಟ್ಟಿಗೆ ಮೇಲೆ ಕೂತ್ರಪ್ಪ ಮೆತ್ತ ಇದಾಗಂಗಿಲ್ಲಪ್ಪ ಅಂತ ತಿಳ್ಕೊಂಡು ಅನಿಸ್ತೈತೆ. ಅದಕ್ಕೆ ಅದು ಏನಂತ ತಿಳ್ಕೊಂಡು ಅಂದ್ರೆ ಇಂದ್ರಿಯಗಳು ಆತ್ಮ ಅಂತ ತಿಳ್ಕೊಂಡು ಹೇಳುತ್ತದಲ್ಲ, ಅವಾಗ ಒಂದು ಮಾತು ಹೇಳ್ತಾರೆ, ಏನಪ್ಪ ಇಂದ್ರಿಯಗಳ ಆತ್ಮ ಅಂತ ತಿಳ್ಕೊಂಡು ಹೇಳಿತಿ ಕರೆ, ಆದ್ರೆ ಇಂದ್ರಿಯಗಳಿಗೂ ಈಗ ಮೂಗೈತಿರ, ಇಂದ್ರಿಯಗಳ ಆತ್ಮ ಅಂತ ತಿಳ್ಕೊಂಡು ಕರೆದ ಕರೆ, ಆದ್ರೆ ಸತ್ತಿರುವ ಸಮಯದೊಳಗೆ, ಜೀವಿಲ್ಲದ ಸಮಯದೊಳಗೆ ಇಂದ್ರಿಯಗಳ ಕೆಲಸ ನಿಂತು ಹೋಗಿರ್ತೈತಲ್ಲಪ್ಪ, ಮತ್ತು ಅವಾಗ ಹೆಂಗೆ ಆತ್ಮ ಅಂತ ಅನ್ನತ್ತಿರ್ತ? ಅವಾಗ ಏನು ಮಾಡೋಕ್ಕಾಗಂಗಿಲ್ಲಲ್ಲ.
ಕಣ್ಣು ನೋಡ್ಬೇಕಾಗಿತ್ತಲ್ಲ, ಕಣ್ಣು ಅದಾವ, ಕಣ್ಣು ನೋಡೋಕ್ಕಾಗಂಗಿಲ್ಲಲ್ಲ, ಅದಕ್ಕೆ ಇಂದ್ರಿಯ ಆತ್ಮವಲ್ಲ ಅಂತದು. ಇಂದ್ರಿಯ ಆತ್ಮವಲ್ಲ. ಅದಕ್ಕೆ ಸಿದ್ಧಾರೂಢರಲ್ಲಿ ಖಂಡನೆ ಮಾಡ್ಕೋಂತ ಹೇಳ್ಕೊಂತ ಬರ್ತಾರೆ. ನಮ್ಮ ಗವಾಯಿಗಳು ಅದರ ಬಗ್ಗೆ ಒಂದು ಹಾಡು ಆಡ್ತಾರೆ, ಕೇಳಬೇಕು. ಇಂದ್ರಿಯಗಳೇ ಆತ್ಮ ಅಂತ ತಿಳ್ಕೊಂಡು ವಾದ ಮಾಡಿದ. ಇಂದ್ರಿಯ ಆತ್ಮ ಅಂತ ತಿಳ್ಕೊಂಡು ಅಂದ ಬಳಿಕ ಮುಂದೊಬ್ಬ ಮತ್ತೆ ಬಂದ, ಪ್ರಾಣವೇ ಆತ್ಮ ಅಂದ. ಪ್ರಾಣವೇ ಆತ್ಮ ಅಂತ ತಿಳ್ಕೊಂಡು ಬಂದ. ಪ್ರಾಣ ಆತ್ಮ ಅಂತ ತಿಳ್ಕೊಂಡು ಹೆಂಗಂತಿಪ್ಪ ಅಂತ ತಿಳ್ಕೊಂಡ್ರೆ, ಪ್ರಾಣ ಇಲ್ಲ ಅಂದ್ರೆ ಇಂದ್ರಿಯಗಳ ಕೆಲಸ ಇಲ್ಲ ಅಂದವ. ಪ್ರಾಣ ಇಲ್ಲ ಅಂತ ತಿಳ್ಕೊಂಡ್ರೆ ಇಂದ್ರಿಯಗಳ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಅವ ಏನಂದ, ಪ್ರಾಣವೇ ಆತ್ಮ ಅಂದ. ಪ್ರಾಣ ಆತ್ಮ ಅಂತ ತಿಳ್ಕೊಂಡಂದ ಅವ ಅಂದ ಬಳಿಕ ಮತ್ತೊಬ್ಬ ಮತ್ತೆ ಬರ್ತಾನೆ. ಏನಂತ, ಪ್ರಾಣದ ಕೆಲಸ ಅದರೊಳಗಿಲ್ಲ. ಯಾಕ? ಪ್ರಾಣವೇ ಆತ್ಮ ಆಗಲಾರದು ಅಂದ. ಹೆಂಗ? ಈಗ ಮಲ್ಕೊಂಡಿರ್ತೈತಿ, ಮಲ್ಕೊಂಡಾಗ ಏನಂತ ತಿಳ್ಕೊಂಡಂದ್ರೆ, ಹೆಣ್ಮಗಳು ಮಲ್ಕೊಂಡಾಳೆ, ಮಲ್ಕೊಂಡಿರ್ತೀರಿ. ಮಲ್ಕೊಂಡಾಗ ಯಾರೋ ನೀವು ಮೂಗಿನ ಮುಗುತಿ ಕಳು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗಬಾರ್ದು. ಯಾಕೆ ಅಂತಾರವ್ರು. ಮೂಗಿನ ಮುಗುತಿ ಬಿಚ್ಚುವಂಥ ಸಮಯದೊಳಗೆ ಪ್ರಾಣ ಅಲ್ಲೇ ಇರ್ತೈತಿ, ಉಸಿರಾಟ ಒಂದೇ ಇರ್ತೈತಿ. ಆ ಉಸಿರಾಟ ಪ್ರಾಣವಾಯು ಇರುವಂಥ ಸಮಯ ಮತ್ತು ಅಲ್ಲಿ ಮೂಗುತಿ ಕಳು ಮಾಡ್ತಿರ್ತಾನ ಕಳ್ಳ, ಮತ್ತು ಅವಾಗ ಯಾಕೆ ಗೊತ್ತಾಗಬಾರ್ದು ಅಂತ. ಮತ್ತು ಪ್ರಾಣ ಆತ್ಮ ಅಂತ ತಿಳ್ಕೊಂಡು ಹೆಂಗೆ ಅಂತೀರಿ ನೀವು ಅಂದವ. ಮತ್ತು ಪ್ರಾಣವೇ ಆತ್ಮ ಅಂತ ತಿಳ್ಕೊಂಡು ಅನ್ಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ, ಮುಕ್ತಿ ಕಳು ಮಾಡ್ಕೊಳ್ಬೇಕಾದ್ರೆ ನಿಮಗೆ ಎಚ್ಚರ ಆಗಬೇಕಾಗಿತ್ತಲ್ಲ, ನಿಮಗೆ ಗೊತ್ತಾಗಬೇಕಾಗಿತ್ತು. ಗೊತ್ತಾಗಲಿಲ್ಲ ಅಂದ್ರೆ ಪ್ರಾಣವೇ ಆತ್ಮ ಅಲ್ಲ. ಪ್ರಾಣ ಆತ್ಮ ಅಲ್ಲ ಅಂತ ತಿಳ್ಕೊಂಡಂದ. ಮತ್ತಿನ್ನೊಬ್ಬ ಬರ್ತಾನ, ಮನವೇ ಆತ್ಮ ಅಂತ ತಿಳ್ಕೊಂಡಂದವ ಬಂದು. ಮನಸ್ಸಾತ್ಮ ಅಂತ ತಿಳ್ಕೊಂಡಂದವ. ಇದು ಏನಂತ ತಿಳ್ಕೊಂಡ್ರೆ ಮನಸ್ಸಾತ್ಮ ಅಂದ. ಅದು ಹೆಂಗೆ ಆಕೈತಿ ಅಂತ ತಿಳ್ಕೊಂಡಂದವ. ಮತ್ತು ಮನಸ್ಸಾತ್ಮ ಅಂತ ತಿಳ್ಕೊಂಡು ಹೆಂಗೆ ಕರಿತೀವಿ? ಮನಸ್ಸನ್ನು ಅರಿಯುವಂಥವನು ಇನ್ನೊಬ್ಬ ಅದಾನ. ಮನಸ್ಸು ಕೆಲಸ ಏನಂತ ತಿಳ್ಕೊಂಡ್ರೆ ಸಂಕಲ್ಪ ವಿಕಲ್ಪ ಮಾಡ್ತದ, ಸಂಶಯ ಪಡ್ತದ, ಇದಕ್ಕೆ ಒಯ್ದಾಟದ. ನೀವೊಂದು ಕೆಲಸವನ್ನು ಮಾಡಬೇಕಾದ್ರೆ ಏನು ಮಾಡ್ತೀರಿ? ಮಾಡಲೋ ಬೇಡ ಅಂತ ತಿಳ್ಕೊಂಡು ಸಂಶಯ ಪಡ್ತೀರಿ, ಕಳವಳ ಪಡ್ತೀರಿ. ಇದಕ್ಕೆ ಮನಸ್ಸಿಗೆ ಕಳವಳ ಐತಿ, ಇದಕ್ಕೆ ನಿರ್ಧಾರ ಅನ್ನೋದಿಲ್ಲ. ಮತ್ತು ಸಂಕಲ್ಪ ಮಾಡ್ತೈತಿ. ಸಂಕಲ್ಪ ಅಂದ್ರೆ ಏನು? ಮುಂದೆ ಏನೋ ಒಂದು ಮನೆ ಕಟ್ಸಕತ್ತೀರಿ, ಅದನ್ನು ಹಿಂಗೆ ಮಾಡಿಸ್ಬೇಕು, ಹಿಂಗೆ ಮಾಡ್ಬೇಕಂತ ಒಂದು ಸಂಕಲ್ಪ ಇಟ್ಕೊಂಡಿರ್ತೈತಿ. ವಿಕಲ್ಪ ಅಂದ್ರೆ ಏನು? ಯಾರೋ ಏನೋ ಅಂತ ತಿಳ್ಕೊಂಡು ಹಿಂದಿನದು ಏನೋ ಘಟನೆಗಳು ಇರ್ತದಲ್ಲ, ಯಾರೋ ಮಾತಾಡಿದ್ದಾನೆ ಘಟನೆ ಆಗಿರ್ಬೋದು, ಏನೆಲ್ಲ ಕೆಲಸ ಮಾಡಿದ್ದನ್ನು ಅದು ತಂದು ಕೊಡ್ತೈತಿ ಮತ್ತೆ ಅಲ್ಲಿಗೆ. ಅದು ವಿಕಲ್ಪ ಅಂತ ಕರೀತಾರೆ. ಹಿಂದಿನ ಏನು ನಡೀತೈತಲ್ಲ ಅದು ವಿಕಲ್ಪ. ಮುಂದೆ ಏನು ಬರ್ತೈತಲ್ಲ ಅವೆಲ್ಲ ಚಿತ್ರಣಗಳು ಬರ್ತೈತೆ. ಮುಂದೆ ನೀವು ಮನೆ ಕಟ್ಸಿಲ್ಲ, ಆದ್ರೆ ಮನೆ ಕಟ್ಸ್ಬೇಕಂತ ತಿಳ್ಕೊಂಡು ಹಿಂಗೆ ತಲೆಯಾಗ ವಿಚಾರ ಮಾಡಕತ್ತೀರಿ, ಅದು ಮನುಷ್ಯನಾಗ ಹುಟ್ಟಿ ಬಿಡ್ತೈತೆ. ನಮ್ಮ ಮನೆ ಹಿಂಗಿರ್ಬೇಕು, ಹಿಂಗಿರ್ಬೇಕು ಅಂತ ತಿಳ್ಕೊಂಡು ಅಂತೈತಿ. ನೋಡಿ ಹೆಂಗಿರ್ಬೇಕು, ಆದ್ರೆ ಮನೆ ಹಿಂಗಿರ್ಬೇಕು ಅಂತ ತಿಳ್ಕೊಂಡು ಏನಂತ ತಿಳ್ಕೊಂಡು ಹೇಳತೈತಲ್ಲ, ಅದ್ರೊಳಗೆ ಸಹಾಯಕರಾಗಿರ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಂಡ್ರ ಷಡ್ ವೈರಿಗಳದಾರ. ಅದ್ರಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಂತಕ್ಕಂಥವ್ರು 6 ವೈರಿಗಳು ಅದಕ್ಕೆ ಸಹಾಯಕರದಾರ. ಅದಕ್ಕೆ ಕೆಲಸ ಮಾಡ್ತೈತಿ. ಕಾಮ ಅಂದ್ರೇನು? ಆಶೆ, ಕಾಮನೆಗಳು ನಡೀತಿರ್ತೈತಿ. ಅದು ಮನಸ್ಸಿಗೆ ಇಂಥದ್ದು ಬೇಕು ಅಂತ ತಿಳ್ಕೊಂಡು ಅದು ಹೇಳಿಕೊಡ್ತೈತಿ. ಕಾಮ ಕ್ರೋಧ ಸಿಗಲಿಲ್ಲ ಅಂತ ತಿಳ್ಕೊಂಡ್ರೆ ಸಿಟ್ಟು ಬರ್ತೈತಿ. ಅದಕ್ಕೆ ತನಗೆ ಬೇಕಾಗಿದ್ದು ಸಿಗಲಿಲ್ಲ ಅಂತ ತಿಳ್ಕೊಂಡ್ರೆ ಸಿಟ್ಟು ಬರ್ತೈತಿ. ಸಿಕ್ಕಿದ್ದನ್ನು ಕಾಮ ಕ್ರೋಧ ಲೋಭ ಸಿಕ್ಕಿದ್ದನ್ನು ಯಾರ ಹತ್ರ ಕೊಡಬಾರ್ದು ಅಂತ ತಿಳ್ಕೊಂಡು ಏನು ಇಟ್ಕೊಂತೈತಿಲ್ಲ, ಇದಕ್ಕೆ ಲೋಭ ಅಂತ ಕರೀತಾರೆ. ಅವು ನನ್ನ ತಾಕಿದ್ದಿದ್ದು ಯಾರ ತಕ್ಕ ಇರಬಾರ್ದು. ಅವು ನನ್ನ ತಾಕಿದ್ದಿದ್ದು ಯಾರ ತಕ್ಕ ಇರಬಾರ್ದು, ನಾನಾ ದೊಡ್ಡದು ಇರಬೇಕಂತ ತಿಳ್ಕೊಂಡು ಗಳಿಸ್ಬೇಕಂತ ತಿಳ್ಕೊಂಡು ಅಂತಿರ್ತಾನೆ. ಇದಕ್ಕೆ ಲೋಭ ಅಂತ ಕರೀತಾರೆ. ಇದಕ್ಕೇನಂತಾರೆ? ಲೋಭ. ನಿಮ್ಗೆ ಆಡೋ ಭಾಷೆಗೆ ಹೇಳ್ಬೇಕಂದ್ರೆ ಜಿಪುಣ ಅಂತ ಕರೀತಾರೆ. ಜಿಪುಣರು ಜಿಪುಣರು ಅಂದ್ರೆ ಹಿಂಗೆ ಇರ್ತಾರಲ್ಲ, ಜಿಪುಣರು ಅಂದ್ರೆ ಹಿಂಗೆ ಇರ್ತಾರೆ. ಈ ನಮ್ಮನೆ ಜಿಪುಣತನ ಮಾಡ್ತಿರ್ತಾವೆ, ನೋಡ್ಬೇಕು ಅದನ್ನು. ಶರಣರು ಒಂದು ಮಾತು ಹೇಳ್ತಾರ, ಏನಂತ? ಜಿಪುಣತನ ಮಾಡಬೇಡಿ ಅಂತ ತಿಳ್ಕೊಂಡಂತಾರವ್ರು. ಯಾಕ? ಇದು ಗಳಿಸಿರುವ ಸಂಪತ್ತು ನಿನ್ನದಲ್ಲ, ಇನ್ನೊಬ್ಬರಿಗೋಸ್ಕರ ಇದು ಹೋಗಿಬಿಡ್ತೈತಿ. ಅದಕ್ಕೆ ಅವ್ರು ಹೇಳ್ತಾರ, ಎಂಥ ಮಾತನ್ನು ಹೇಳ್ತಾರ? ಕೊಡಬೇಕು ಉತ್ತಮ ನಾದವಂಗೆ ಮಗಳಂ ಸತ್ಪಾತ್ರದೋಳು ದಾನಮಂ, ಇಡಬೇಕಯ್ಯ ಈಶ್ವರನಲ್ಲಿ ಭಕ್ತಿ ರಸಮಂ ಸ್ವಾಮಿಯೋಳು ನಿಶ್ಚಯಂ, ಬಿಡಬೇಕಯ್ಯ ಕಡು ಲೋಭಮಂ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂದರು. ನೋಡಿ ಎಷ್ಟು ಚಂದ ಹೇಳ್ತಾರೆ. ಯವ್ವ ಕೊಡಬೇಕು ಉತ್ತಮನಾದವಂಗೆ ಮಗಳಂ, ಕೊಡಬೇಕಂತ ಉತ್ತಮನಾದವಂಗೆ ಮಗಳಂ, ಕೊಡಬೇಕು ಸತ್ಪಾತ್ರದೋಳು ದಾನಮಂ, ಕೊಡಬೇಕಂತ ಸತ್ಪಾತ್ರಕ್ಕೆ ದಾನ ಮಾಡಬೇಕಂತ ಶರಣರ. ಎಂತಲಕ್ಕೆ ದಾನ ಕೊಟ್ಟರೆ ನಮಗೆ ಯೋಗ್ಯವಾಗಿ ಬರ್ತದ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಬೇಕಲ್ಲ. ಎಲ್ಲಿ ಬೇಕಲ್ಲಿ ದಾನ ಕೊಡೋದಲ್ಲ,
ಶರಣರ ನೆನಪಿಟ್ಕೋರಿ, ನಾವು ದಾನ ಕೊಟ್ಟಿದ್ದು ನಮಗ ಲಾಭ ಕೊಡಬೇಕ ವಿನಃ ನಮಗೆ ಪುಣ್ಯ ಕೊಡಬೇಕ ವಿನಃ ಎಲ್ಲಿ ಬೇಕಲ್ಲಿ ಕೊಟ್ರ ಅಂತ ತಿಳ್ಕೊಂಡ್ರೆ ನಮಗೆ ದಾನ ಅದು ವ್ಯರ್ಥವಾಗಬಾರ್ದು. ಈಗ ತಿಂಗಳಾನಗಟ್ಲೆ ಇಲ್ಲಿ ಶ್ರೀ ಗಿರಿ ಮಲ್ಲಿನಾಥನ ಒಂದು ಪರಮ ಪವಿತ್ರವಾದ ದೇವಸ್ಥಾನದಲ್ಲಿ ಪುರಾಣ ನಡೀತದೆ. ಸದ್ಗುರು ಸಿದ್ಧಾರೂಢರ ಒಂದು ಪುರಾಣವನ್ನು ನಡೆಸ್ಯಾರಪ್ಪ. ಪರಮ ಪವಿತ್ರವಾಗಿರ್ತಕ್ಕಂಥವನು ಸಾಧುಕುಲ ಚಕ್ರವರ್ತಿ. ಭೋಗ ವಸ್ತುಗಳು ಬೇಕಂತವರಿಗೆ ಭೋಗ ವಸ್ತುವನ್ನು ಕೊಡುವಂಥವನು, ಜ್ಞಾನ ಬೇಕಂತವರಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನು, ಯೋಗ ಸಾಮ್ರಾಜ್ಯ ಬೇಕಂದವರಿಗೆ ಯೋಗ ಸಾಮ್ರಾಜ್ಯವನ್ನು ಕೊಡ್ತಕ್ಕಂಥವನು ಸದ್ಗುರು ಸಿದ್ಧಾರೂಢರ ಪುರಾಣ ಹಚ್ಚಾರ. ನಮ್ಮ ಭಗವಂತ ನನಗೊಂದು ತುತ್ತು ಪ್ರಸಾದ ಹೆಚ್ಚಿಗೆ ಕೊಟ್ಟಾನ, ನನಗೊಂದಿಷ್ಟು ಒಂದು 2 ರೂಪಾಯಿ ಹೆಚ್ಚಿಗೆ ಕೊಟ್ಟಾನ, 2 ರೂಪಾಯಿ ನನಗೆ ಹೆಚ್ಚಿಗೆ ಕೊಟ್ಟಾನಲ್ಲ, ಅದನ್ನು ಒಂದಿಷ್ಟು ದಾನವನ್ನು ಕೊಡಬೇಕು. ಎದಕ್ಕ? ಸತ್ಪಾತ್ರದೋಳು ದಾನಮಂ. ಎಲ್ಲಿ ಬೇಕಲ್ಲಿ ಕೊಟ್ರೆ ದಾನ ಅನ್ನಂಗಿಲ್ಲ, ಅದಕ್ಕೆ ಸತ್ಪಾತ್ರದೋಳು ದಾನಮಂ ಅಂತ ಕರೀತಾರೆ. ಯವ್ವ ಸತ್ಪಾತ್ರಕ್ಕೆ ಆದರೆ ದಾನ ಮಾಡಬೇಕಂತ ತಿಳ್ಕೊಂಡು ಕರೀತಾರ. ಎಲ್ಲಿ ಬೇಕಲ್ಲಿ ಕೊಡಂಗಿಲ್ಲ. ನಿಮಗೆಲ್ಲರೂ ಕೂಡ ಶರಣರು ನಿಮ್ಮ ಹತ್ರ ಎಲ್ಲರೂ ಬರ್ತಾರ. ಶ್ರೀಗಿರಿಯ ಮಲ್ಲಿನಾಥನ ಸೇವಾ ಬಳಗದವರು ನಿಮ್ಮ ಹತ್ರ ಬರ್ತಾರ. ಬಂದಾಗ ನೀವು ಅನ್ಬೇಕು, ನಾಳೆ ಬಾ, ನಾಡ್ದು ಬಾ, ಹಾಗ ಬಾ, ಹೀಗೆ ಬಾ, ಹೋಗಿ ಬಾ ಅಂತ ತಿಳ್ಕೊಂಡು ಹೇಳಬಾರ್ದಂತ. ನಾಳೆ ಬಾ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಇವತ್ತ ಕೊಟ್ರೆ ಏನಾಗುತ್ತೆ, ನಿಮ್ಮ ದಾನ ಅಂತ ಕರೀತಾರ. ಶರಣರ ನೆನಪಿಟ್ಕೋಬೇಕು, ನಾವು ದಾನವನ್ನು ಇವತ್ತು ಬಂದಾರ ಇವತ್ತು ಕೊಟ್ರ ಅಂತ ತಿಳ್ಕೊಂಡ್ರ ನೀವು ಕೊಟ್ಟಿರುವಂಥ ದಾನ ಅದು ಹಾಲಿನ ಸಮ. ಇವತ್ತು ಬಂದಾರಪ್ಪ ಕೊಟ್ಟು ಬಿಡೋಣ, ಅವರು ಬರಲಿಲ್ಲ ಅಂದ್ರೆ ಏನಾಯ್ತು, ನಾವ ಹೋಗಿ ಪಟ್ಟಿಯನ್ನು ಬರೆಸೋಣ. ಶ್ರೀಗಿರಿಯ ಮಲ್ಲಿನಾಥನ ದೇವಸ್ಥಾನ ಪುರಾಣ ನಡೆದೈತಲ್ಲ, ನಾವ ಹೋಗಿ ಬರೆಸೋಣ ಅಂತ ತಿಳ್ಕೊಂಡು ಅಂದ್ರ ಅದು ಹಾಲಿನ ಸಮ ಅಂತ ಕರೀತಾರ. ನಾಳೆ ಬಾರಪ್ಪ ಅಂತ ತಿಳ್ಕೊಂಡ್ರ ನಾಳೆಗೆ ನಿಮ್ಮ ಮನೆ ಹತ್ರ ಬಂದಾಗ ನೀವು ಕೊಟ್ರಿ ಅಂತ ತಿಳ್ಕೊಂಡ್ರ ಅದು ನೀರಿನ ಸಮ ಅಂತ ಕರೀತಾರ. ನೀರಿನ ಸಮ. ನಾಳೆ ಬಾ, ನಾಡ್ದು ಬಾ, ಹಾಗ ಬಾ, ಈಗ ಬಾ ಅಂತ ತಿಳ್ಕೊಂಡು 2-3 ದಿನಗಳ ಪರ್ಯಂತರ ತಡೆದು ಕೊಟ್ರಿ ಅಂತ ತಿಳ್ಕೊಂಡ್ರ ಅದು ರಕ್ತಕ್ಕೆ ಸಮಾನ ಅಂತ ಕರೀತಾರೆ ಶರಣರ. ನಾವು ಕೊಡುವಂಥ ದಾನ ರಕ್ತಕ್ಕೆ ಸಮಾನ ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕೆ ಕೊಡಬೇಕು. ದಾನವನ್ನು ಹೆಂಗೆ ಕೊಡಬೇಕು ಶರಣರ ಅವ್ರು ಹೇಳ್ತಾರ, ಸ್ವಡರಣ್ಯ ತೀರಿದ ಬಳಿಕ ವೈವರೆ ಅಂತ ತಿಳ್ಕೊಡಂತಾರೆ. ಕೊಡನೆತ್ತಿ ವೈವರೆ. ಶರಣರ ನಾನು ಹೇಳೋ ಮಾತು ಸ್ವಲ್ಪ ಲಕ್ಷ್ಯ ಕೊಡಿ. ಏನಂತಾರ? ಸ್ವಡರಣ್ಯ ತೀರಿದ ಬಳಿಕ ಕೊಡನೆತ್ತಿ ವೈವರೆ, ಕೊಡಬೇಡ ಕೊಡದೆ ಇರಬೇಡ ಅಂತಾರ ಶರಣರ. ಅವ್ರು ಎಂಥ ಮಾತು ಹೇಳ್ತಾರ? ಈಗ ದೀಪಕ್ಕೆ ಎಣ್ಣೆ ಆಗೈತಿ, ದೀಪಕ್ಕೆ ಎಣ್ಣೆ ಆದ ಬಳಿಕ ಅದಕ್ಕೆ ಎಷ್ಟು ಕೊಡಬೇಕು? ಎಷ್ಟು ಹಾಕ್ಬೇಕು ಹೇಳ್ರಿ? ಕೊಡ ತಗೊಂಡು ಸುರುಬೇಕ? ಕೊಡ ತಗೊಂಡು ಸುರು ಅಂತಾರ? ಬೇಡ ಅಂತಾರ ಅವರು. ಸ್ವಡರಣ್ಯ ತೀರಿದ ಬಳಿಕ ಕೊಡನೆತ್ತಿ ವೈವರೆ, ಕೊಡಬೇಡ ಕೊಡದೆ ಇರಬೇಡ ಅಂತಾರ. ಕೊಡಬೇಡ ಅಂತಾರಲ್ರಿ ಮತ್ತೆ ಅಂದ್ರೇನ? ಭಾಳ ಚಲೋ ಆತ್ ಬಿಡ್ರಿ, ಕೊಡಬೇಡ ಅಂದ್ರೆ ಅಂತ. ಯವ್ವ ಏನಂತ ಹೇಳ್ಯಾರ ಕೇಳ್ರಿ ಅದನ್ನು ಮುಂದೆ. ಕೊಡಬೇಡ ಅಂತ ತಿಳ್ಕೊಂಡು ಅಂದಿಲ್ಲ, ನಿಮಗೆ ₹1,00,00,000 ದಾನ ಮಾಡಂತ ತಿಳ್ಕೊಂಡು ಅಂದಿಲ್ಲ ಅವರು. ಕೊಡಬೇಡ, ₹1,00,00,000 ನಿನಗೆ ದಾನವನ್ನು ಮಾಡು, ₹1,00,00,000 ಪಟ್ಟಿ ಬರೆಸಂತ ತಿಳ್ಕೊಂಡು ಅಂದಿಲ್ಲ. ನೀವು ಹೋದ ವರ್ಷ ₹1,000 ಬರೆಸಿಯಪ್ಪ, ಈ ವರ್ಷ ನಿನಗೆ ದೇವರು ಮಲ್ಲಯ್ಯ ನಿನಗೆ ಅನುಕೂಲ ಮಾಡಿದ್ದಂತ ತಿಳ್ಕೊಂಡ್ರ 5-10 ಸಾವಿರ ರೂಪಾಯಿ ಬರೆಸಿ ಪುಣ್ಯ ಕಟ್ಟಿಗೋರು ಅಂತ ತಿಳ್ಕೊಂಡಂತಾರ. ಕೊಡಬೇಡ ಅಂದ್ರೆ ಏನು? ₹1,00,00,000 ಕೊಡಬೇಡ ಅಂತಾರೆ ಅವ್ರು. ದಾನ ಕೊಡ್ಬೇಕಾದ್ರೆ ಕೋಟಿಗಟ್ಟಲೆ ಕೊಡಬೇಡ, ಕೊಡದೇ ಬಿಡಬೇಡ. ಎಷ್ಟು ಕೊಡು? ₹1,000 ಕೊಟ್ಟಿದ್ದೆಲ್ಲ, ಈ ವರ್ಷ 2,000 ಕೊಡು. 2,000 ಕೊಟ್ಟಿದ್ಯಾ, 3,000 ಕೊಡು. ಕೊಡದೇ ಬಿಡಬೇಡ ಅಂತಾರವ್ರು. ಒಬ್ಬ ಹೆಣ್ಮಗಳು ಯವ್ವ ಪದ ಆಡ್ತಿದ್ಲು, ಎಷ್ಟು ಚೆಂದ ಆಡ್ತಿದ್ಲು. ಬಿಸೋ ಕಲ್ನಾಗ ಹಾಕಿ ಅವ್ವ ಜೋಳ ಹಾಕಿ ಬಿಸ್ಕೊಂತ ಬಿಸೋ ಕಲ್ಲು ಪದ ಆಡ್ತಿದ್ಲು ಅವಾಗ. ಈಗೆಲ್ಲ ಬಿಸೋ ಕಲ್ಲು ಪದ ಹೋಗೈತಿ, ಈಗೆಲ್ಲ ಸಾಪ್ಳಿಲ್ಲ ರೊಟ್ಟಿ ಬರಾಕತ್ತವ್ರಿ. ಯವ್ವ ಸಾಪ್ಳಿಲ್ಲ ರೊಟ್ಟಿ ನಾವು ಅಜ್ಜಾರು ಹಿಂಗೆ ಬರಾಕತ್ತಾರ ಅಂತ ತಿಳ್ಕೊಂಡ್ರಪ್ಪ ಅಂದ್ರೆ ನಾವು ಬರೋದ್ರಾಗ ಗಿರ್ಗೆಟ್ಟು ಬರ್ರ ಮಾಡಿ ಬಿಡ್ತಾರ. ಚಟ್ನಿನಾಗಿರ್ತೈತಿ. ಚಟ್ನಿ ರೆಡಿ, ಮಿಕ್ಸರ್ ಬಂದೈತಿ, ಈಗ ರುಬ್ಬೋದಿಲ್ಲ, ಆರಾಮೈತಿ ಈಗ. ಸಾಪ್ಳಿಲ್ಲ ರೊಟ್ಟಿ ಚಟ್ನಿ. ಏನು ಪುಣ್ಯ ಮಾಡಿರಿ ಯವ್ವ. ಚಪಾತಿ ಮಾಡೋದ್ರ ಮಿಷನ್ ಬಂದೈತಿ, ರೊಟ್ಟಿ ಮಾಡೋದು ಮಿಷನ್ ಬಂದೈತಿ, ಬಟ್ಟೆ ಒಗ್ಯೋದು ಮಿಷನ್ ಬಂದೈತಿ. ಈ ಉಣ್ಣ ಕೊಡೋದೊಂದು ಮಿಷನ್ ಬಂದ್ರೆ ಭಾಳ ಚಲೋ ಐತಿ. ಅದೊಂದು ಮಿಷನ್ ಆರ್ಡರ್ ಮಾಡ್ಬೇಕಾಗೈತಿ. ಏನು ಪುಣ್ಯವಂತರು, ಏನು ಕತ್ತೀವ. ಹೆಣ್ಮಗಳು ಅವತ್ತಿನ ಕಾಲಕ್ಕೆ ಏನಂತ ತಿಳ್ಕೊಂಡ್ರೆ ಹಿಂಗೆ ಮುಕ್ಕ ಹಾಕ್ತಿದ್ದು, ಜೋಳ ಹಾಕ್ತಿದ್ದಂತ. ಜೋಳವನ್ನು ಹಾಕಿ ಹಿಂಗೆ ಬೀಸೋಂಥ ಸಮಯದಾಗ ಹಾಕಿ ಅಂತಿದ್ಲಂತ. ಏನಂತ? ಕಲ್ಯಾಣದ ಬಸವಣ್ಣ ನಮ್ಮನೆಗೆ ಬಾರಣ್ಣ, ನಿನಗ ಹೋಳಿಗೆಯ ಮಾಡಿ ಉಣಿಸೇನ ಅಂತಿದ್ಲಂತ. ಕಲ್ಯಾಣದ ಬಸವಣ್ಣ ನಮ್ಮನಿಗೆ ಬಾರಣ್ಣ, ನಿನಗೆ ಹೋಳಿಗೆ ಮಾಡಿ ಉಣಿಸೇನೆ ಅಂತ ತಿಳ್ಕೊಂಡು ಬಳಿಕ ದಿನ ಆಡಾಕಂತ ಯವ್ವ.
ದಿನ ಹಿಂಗೆ ಜೋಳ ಹಾಕ್ಬೇಕಾದ್ರೆ ದಿನ ಹಾಡ್ತಿದ್ಲಂತ. ಅದನ್ನು ಕೇಳಿ ಒಬ್ಬ ಏನು ಭಿಕ್ಷುಕ ಅಂದಂತ ಹೋಗಿ ಭಿಕ್ಷಾಂದೇಹಿ ಅಂದ. ಭಿಕ್ಷಾಂದೇಹಿ ಅಂದ ಬಳಿಕ ಹೆಣ್ಮಗಳು ಇಟ್ಟು ತುಂಬ್ಕೊಂಡು ಹಿಂಗೆ ಒಳ್ಳೆ ನೋಡ್ತಾಳೆ. ಯಾರಾಯಪ್ಪ ನೀನು ಅಂದಾಕಿ. ನಾನವ ಕಲ್ಯಾಣದಿಂದ ಬಂದೀನಿ, ಮತ್ತು ಹೋಳಿಗೆ ಮಾಡಿ ಉಣಿಸ್ತೀನಿ ಅಂತ ತಿಳ್ಕೊಂಡಿದ್ದೇವ, ಅದಕ್ಕೆ ಹೋಳಿಗೆ ಮಾಡಿ ಉಣಿಸೇವ ಅಂದ. ಅವಾಗ ಹಂಗಂದ ಬಳಿಕ ಹೆಣ್ಮಗಳಲ್ಲಂತ, ಸ್ವಾಮಿ ನಾನು ಹಾಡಿ ನನ್ನ ಚಟಕ್ಕೆ ನೀ ನಡಿ ನಿನ್ನ ಮಟ್ಟಕ್ಕೆ ಅಂದಂತ ಆಕೆ. ಎಂಥವ್ರು ಇರ್ತಾರೆ ದಾನ. ಆಕೆ ಅಡ್ಯಾಳ ಏನಂತ, ಕಲ್ಯಾಣದ ಬಸವಣ್ಣ ನಮ್ಮನೆಗೆ ಬಾರಣ್ಣ ನಿನಗೆ ಹೋಳಿಗೆ ಮಾಡಿ ಉಣಿಸಿ. ಅವು ಖುಷಿಯಾಗಿತ್ತು ಭಿಕ್ಷುಕಿಗೆ. ಯಾಗಾರ ನಮ್ಮ ಹೋಳಿಗೆ ಮಾಡಿ ಉಣಿಸ್ತಾಳೆ ಅಂತ ತಿಳ್ಕೊಂಡು. ಆ ಹೆಣ್ಮಗಳಂದು ಏನಂತ, ನಾನು ಆಡಿ ನನಗೆ ಹಿಂಗೆ ಚಟಕ್ಕೆ ನೀನು ನಡಿ ನಿನ್ನ ಮಟ್ಟಕ್ಕೆ ಅಂದ ಆಕೆ. ಇದಕ್ಕೆ ದಾನ ಅಂತಾರ. ಶರಣರ ಪಾಪಿಯ ದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಅಂತಾರೆ ಶರಣರ. ಹಾಗೋ ಈಗೋ ಮಾಡಿ ಶ್ರೀಮಂತನಾಗಿರುವ ಕಾಳ ಧನಿಕನಾಗಿ ಶ್ರೀಮಂತಿಕೆಯನ್ನು ಪಡೆದಿರ್ತಕ್ಕಂಥ ಸಮಯದೊಳಗ ಅವನಿಗೆ ಒಬ್ಬ ಮಗ ಹುಟ್ಟಿದ್ದ. ಅವನಿಗೊಬ್ಬ ಮಗ ಹುಟ್ಟಿದ್ದಂತ ಅವನು ಏನಂತ ತಿಳ್ಕೊಂಡಂದ್ರೆ, ದಿನನಿತ್ಯ ಅವ್ರ ಮನೆಗೆ 4 ಮಂದಿ ಸ್ವಾಮಿಗಳು ಬರ್ತಿದ್ರಂತೆ. 4 ಮಂದಿ ಸ್ವಾಮಿಗಳು ಪಾದ ಪೂಜೆ ಮಾಡ್ಕೊಳ್ಳವ, ಪೂಜೆ ಮಾಡ್ಕೊಂಡು ಹಿಂಗೆ ಕಳಿಸವಂತ. ಕಳಿಸಿದ ಬಳಿಕ ಅವನಿಗೊಬ್ಬನೇ ಒಬ್ಬ ಮಗ, ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ, ಭಯಂಕರ ಗಳಿಸ್ಬಿಟ್ಟಾನ. ಎಲ್ಲರೂ ಸ್ವಾಮಿಗಳು ಬರೋರು, ಪಾದ ಪೂಜೆ ಮಾಡ್ಕೊಂಡವ್ರು, ಹಿಂಗೆ ಹೋಗೋರು. ಆದ್ರೆ ಒಬ್ಬ ಮಗ ಏನಿದ್ನಲ್ಲ, ಕಾಲೇಜಿಗೆ ಅಂತ ತಿಳ್ಕೊಂಡು ಹೋಗಿದ್ದ. ಕಾಲೇಜಿಗೆ ಹೋಗಿದ್ದಿಲ್ರಿ ಅವ, ಕಾಲೇಜಿಗೆ ಅಂತ ತಿಳ್ಕೊಂಡು ಹೋಗಿದ್ದಿಲ್ಲ. ಆದ್ರೆ ಅವ ಏನಂತ ತಿಳ್ಕೊಂಡು ಕಾಲೇಜಿಗೆ ಅಂತ ತಿಳ್ಕೊಂಡು ಹೋಗಿದ್ದ. ಆದರೆ ಸಿನಿಮಾ ನೋಡ್ತಿದ್ದ. ಸಿನಿಮಾ ನೋಡಿ ಮನೆಗೆ ಬರೋ ಮುಂದೆ ರೋಡ್ ಸರ್ವೆ ಮಾಡ್ಕೊತ ಬರ್ತಿದ್ದ. ಗೊತ್ತಾಕೈತಲ್ರಿ ರೋಡ್ ಸರ್ವೆ, ಗೊತ್ತಾಕೈತಲ್ಲ. ಹಿಂಗೆ 100 ರೂಪಾಯಿ ಚಹಾ ಕುಡಿದು ಬರವ ದಿನ. ಹಿಂಗೆ ಬರವ. ಅವರಪ್ಪ ಹೇಳಕತ್ತಿದ, ಸ್ವಾಮಿಗಳಿಗೆ ಹೇಳಬೇಕು ಈ ಮಾತು. ಏನನ್ನ, ನನ್ನ ಮಗ ಒಬ್ಬ ಮಗ ಅದಾನ, ಅವನು ಕುಡಿಯೋದು ಬಿಡು ಅಂತ ತಿಳ್ಕೊಂಡು ಹೇಳಬೇಕು ಅಂತ ತಿಳ್ಕೊಂಡಂತ ಹೇಳ್ಬೇಕಂತ. ಅವ ಸ್ವಾಮಿಗಳಿಗೆ ಹೇಳಿದ್ರಂತ, ಬುದ್ಧಿ ಹಿಂಗೆ ರೀ, ನಮ್ಮ ಮಗ ಭಾಳ ಕುಡಿಯೋದು ಕಲ್ತಾನ, ಒಂದಿಷ್ಟು ಕುಡಿಯೋದು ಬಿಡಿಸ್ರಿ, ನೀವರ ಹೇಳಿದ್ರೆ ಬಿಡ್ತಾನ ಅಂತ. ನೋಡಿ ಎಷ್ಟು ವಿಚಿತ್ರ. ನೀವೇನೋ ಅನ್ಕೋರಿ, ಕುಡಿಯೋರಿಗೆ ಕುಡಿಯೋದು ಬಿಡು ಅಂತ ತಿಳ್ಕೊಂಡ್ರೆ ಭಾಳ ದ್ವೇಷ ಹುಟ್ಟತೈತೆ ಅಂತ. ಮನ್ಯಾಗ ಅಪ್ಪ ಹೇಳಿದಂತ ಏನಂತ, ಯಪ್ಪ ಮಗನಿಗೆ ಹೇಳಕತ್ತಿದ್ದಂತ, ಮಗನಿಗೆ ಕೈ ಮುಗಿತೀನಪ್ಪ ಸರಿಯಾಗಿ ಕುಡಿಯೋದು ಬಿಡು ಅಂತ ತಿಳ್ಕೊಂಡಂತ. ಹಂಗಂದ ಬಳಿಕ ಅವ ಮಗನ ಬಿಟ್ಟು ಬಿಡ್ತೀನಪ್ಪ ಅನ್ನಂತ. ಭಾಳ ಖುಷಿ ಆಯ್ತು ಅವರಪ್ಪಗೆ. ಬಿಡ್ತೀನಪ್ಪ, ಆದ್ರೆ ಒಂದು ಮಾತು ಏನಂತ ತಿಳ್ಕೊಂಡಂದ್ರೆ, ನೀನು ಒಂದು ಸ್ವಲ್ಪ ಕುಡಿಯುವಂತ. ಅವರಪ್ಪ ಒಟ್ಟ ಕುಡ್ದಿದ್ದಿಲ್ರಿ ಅವ. ಯಪ್ಪ ನೀವೊಂದು ಸ್ವಲ್ಪ ಇವತ್ತು ಹಿಂಗೆ ಕುಡಿ, ನೀ ಕುಡಿದ ಬಳಿಕ ನಾ ಕುಡಿಯೋದು ಬಿಡ್ತೀನಿ ಅಂದವ. ಅಂದ ಬಳಿಕ ನನ್ನ ಮಗ ಕುಡಿಯೋದು ಬಿಡ್ತಾನಲ್ಲ ಅಂತ ತಿಳ್ಕೊಂಡು ಆವ ಏನು ಮಾಡಿ ತಂದು, ಆಯ್ತಪ್ಪ ತೊಂಬ ಅಂತ ತಿಳ್ಕೊಂಡು ಒಂದು ಬಾಟ್ಲಿ ಕುಡಿದ ಬಳಿಕ ಒಂದು ಅರ್ಧ ತಾಸು ಆಗಿತ್ತು. ಅರ್ಧ ತಾಸು ಆದ ಬಳಿಕ ಮಗ ಕೇಳಿದಂತ, ಯಪ್ಪ ನಾ ಕುಡಿಯೋದು ಬಿಡ್ಬೇಕು ಬೇಡ ಹೇಳಂತ. ಕುಡಿಯೋದು ಬಿಡ್ಬೇಕು ಬೇಡ ಹೇಳಂತ ತಿಳ್ಕೊಂಡು ಅಂದ್ಬೇಕು. ಅವರಪ್ಪ ಏನು ಅನ್ಬೇಕು, ತಮ್ಮ ನೀ ಕುಡಿದರೆ ಕುಡಿ, ಬಿಟ್ಟರೆ ಬಿಡು, ನನಗೆ ಇನ್ನೊಂದು ಕ್ವಾರ್ಟರ್ ತಮ್ಮ ಅಂದವ. ಏನು ಹೇಳಬೇಕು. ಹಾಗೆ ಇಲ್ಲಿ ಏನಂತ ತಿಳ್ಕೊಂಡ್ರೆ, ಸೌಕಾರನ ಮಗ ಹಿಂಗೆ ಬರಕತ್ತಾನ, ದಿನನಿತ್ಯ ಕುಡಿದು ಬರ್ತಿದ್ದ. ಸ್ವಾಮಿಗಳಿಗೆ ಹೇಳಕತ್ತಿದ್ರಂತ, ಯಪ್ಪ ನನ್ನ ಮಗ ದಿನ ಕುಡಿದು ಬರ್ತಾನ, ಒಂದಿಷ್ಟು ನೀವಾದರೂ ಹೇಳ್ರಪ್ಪ ಅಂತ ತಿಳ್ಕೊಂಡಂದಾಗ ಸಾಯಂಕಾಲದವರೆಗೆ ಮಗ ಬರೋ ತನಕ, ಸೌಕಾರ ಮಗ ಬರೋ ತನಕ ಹಂಗಳದಾಗ ಕೂತ್ರತ್ತು. 4 ಮಂದಿ ಸ್ವಾಮಿಗಳು ಹಂಗಳದಾಗ ಕೂತ್ರಂತ. ಅವ ಸಾಯಂಕಾಲ 6-7 ಗಂಟೆ ಆಯ್ತು. ಹಿಂಗೆ ಬಂದ, ಹಿಂಗೆ ಜೋಲಿ ಹೊಡ್ಕೊಂತ ಬಂದ. ಕೂತವ್ರನ್ನ ಕೇಳಿದಂತ, ಯಾರು ನೀನು ಅಂತ. ಯಾರು ನೀನಂತ ತಿಳ್ಕೊಂಡಂದ ಬಳಿಕ ಅವಾಗ ಅವನಂತಾನ, ಏನಂತ, ಜ್ವಾಳದಾಗ ನುಸಿಯೇ ಹುಟ್ಟೈತೋ, ನುಸಿಯಾಗ ಜ್ವಾಳ ಹುಟ್ಟೈತೆ ಅಂತ ಪ್ರಶ್ನೆ ಮಾಡ್ತಾನ. ಯಾರು ನೀವು ಅಂತ ತಿಳ್ಕೊಂಡು, ನಾವು ಸ್ವಾಮಿಗಳಪ್ಪ ಅಂತ ಅವ್ರಂದರು. ಅವ ಒಂದು ಮಾತು ಕೇಳುತ್ತೆ, ಏನಂತ, ಮುತ್ಯಾರ ನಾವೊಂದು ಮಾತು ಕೇಳ್ತೀನಿ, ನೀ ಹೇಳೋ ಮಾತಿಗೆ ನಾವು ಒಪ್ಕೊಳ್ತೀನಿ. ಏನಂತ, ನೀವು ಸರಿಯಾಗಿ ಕುಡಿಯೋದು ಬಿಡ್ರಿ ಅಂತ ತಿಳ್ಕೊಂಡು ಹೇಳಾಕತ್ತೀರಿ ಕರೆ, ಆದ್ರೆ ನನ್ನ ಮಾತಿಗೆ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಏನು, ಜ್ವಾಳದಾಗ ನುಸಿ ಹುಡ್ತವೋ ಏನು ನುಸಿಯಾಗ ಜ್ವಾಳ ಹುಡುತ್ತವ ಅಂತ ಕೇಳಿದವ. ಏನಂತ, ಜ್ವಾಳದಾಗ ನುಸಿ ಹುಡ್ತವೋ ನುಸಿಯಾಗ ಜ್ವಾಳ ಹುಡ್ತವ ಹೇಳ್ರಿ ಅಂತ ತಿಳ್ಕೊಂಡಂದ. ಅವರು ಏನು ಸ್ವಾಮಿಗಳು ಇದ್ದು ಅಲ್ರ, ಅವ್ರು ಅಂದ್ರೆ 4 ಮಂದಿ ಅವ್ರು ಅವ್ವಾರಿ ಬಿಟ್ರು, ಏನಪ್ಪ ಇದು ಜ್ವಾಳದಾಗ ನುಸಿಯಾಗ ಜ್ವಾಳ ಅಂತ ಕೇಳ್ತಾನಲ್ಲ ಅಂತ. ಯಾರೋ ಒಬ್ಬರು ಸ್ವಾಮಿಗಳು ಅದ್ರಾಗ ಅಂದರು, ಇಲ್ಲ ತಮ್ಮ ಜ್ವಾಳದಾಗ ನುಸಿ ಹುಡುತ್ತವ.
ಜ್ವಾಳದಾಗ ನುಸಿ ಹುಡ್ತವ ಅಂತ ತಿಳ್ಕೊಂಡಂದ ಬಳಿಕ ಅವ ಏನಂತ ಉತ್ತರ ಕೊಡ್ತಾನ, ನೋಡ್ರಿ ಗುರುವರ್ಯ, ನೋಡ್ರಿ ಸ್ವಾಮಿಗಳ, ನಮ್ಮಪ್ಪ ಹೆಂಗೋ ಹಿಂಗೋ ಮಾಡಿ ಎಲ್ಲೋ ಕಾಳ ಸಂತಿ ಒಳಗೆ ಶ್ರೀಮಂತಿಕೆಯನ್ನು ಮಾಡ್ಕೊಂಡನ, ಅದಕ್ಕೆ ಆ ಶ್ರೀಮಂತಿಕೆ ಒಳಗೆ ನಾನು ಜ್ವಾಳದಾಗ ನುಸಿ ಇದ್ದಂಗ ಅಂತ ತಿಳ್ಕೊಂಡಂದವ. ಜ್ವಾಳದಾಗ ನುಸಿ ಇದ್ದಂಗ, ಅದಕ್ಕೆ ಪಾಪಿ ಅದನ್ನು ಪ್ರಯಚಿತ ಕಲ್ಲದ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ಉಂಡಿದ್ದು ಹುಟ್ಟಿದ್ದು ನಿನ್ನ ಹೊಟ್ಟೆಗಾಯಿತು, ಇಟ್ಟಿದ್ದಿಲ್ಲೇ ಉಳಿಯಿತು. ದಾನ ಅಲ್ಲಿ ಹೋಗೋದ್ಯಾವಲ್ಲಿ, ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಅಂತಾರೆ. ಮನೆಯಾಗ ತಾಯಿ ಬುತ್ತಿ ಕಟ್ಟಕತ್ತಿದ್ಲು. ಯವ್ವ ಮನೆ ಒಳಗೆ ತಾಯಿ ಬುತ್ತಿ ಕಟ್ಟಕತ್ತಿದ್ದ ಅದಾಮನಿಗೆ ಒಬ್ಬ ಕಳ್ಳ ಮೆಳಗಿ ಮೇಲೆ ಬಂದು ಕುತ್ಕೊಂಡಿದ್ದಂತ, ಈ ಮನೆ ಕಳು ಮಾಡಬೇಕು ಅಂತ. ಮನೆ ಕಳು ಮಾಡ್ಬೇಕಂತ ತಿಳ್ಕೊಂಡು ಮೆಳಗಿ ಮೇಲೆ ಕಳ್ಳ ಬಂದು ಕುಳಿತುಕೊಂಡಿದ್ದಂತ. ಕುಳಿತುಕೊಂಡಾಗ ಏನಂತ ತಿಳ್ಕೊಂಡು ಅಂದ್ರೆ, ಮನೆ ಒಳಗೆ ತಾಯಿ ಬುತ್ತಿ ಕಟ್ಟುವ ಸಮಯದಾಗ ಮಗ ಅಂತಾನಂತ, ಯವ್ವ ಒಂದು ನನ್ನ ಬುತ್ತಿ ಕಟ್ಟು, ಒಂದು ಮಣ್ಣಿನ ಬುತ್ತಿ ಕಟ್ಟ ಅನ್ನಂತವ. ಒಂದು ನನ್ನ ಬುತ್ತಿ ಕಟ್ಟು, ಒಂದು ಮಣ್ಣಿನ ಬುತ್ತಿ ಕಟ್ಟಿವ ಅಂತ ತಿಳ್ಕೊಂಡಂದ ಬಳಿಕ ಆಯ್ತಪ್ಪ ಅಂತ ತಿಳ್ಕೊಂಡು ಎರಡು ಬುತ್ತಿಯನ್ನು ಕಟ್ಟಿಲ್ಲ ಅಂತ. ಎರಡು ಬುತ್ತಿಯನ್ನು ಕಟ್ಟಿದ ಬಳಿಕ ಎರಡು ಬುತ್ತಿ ತಗೊಂಡು ಮಗ ಹೊಲಕ್ಕೆ ಹೊರಟ. ಏನು ಕಳು ಮಾಡಕ್ಕಂತ ತಿಳ್ಕೊಂಡು ಬಂದಿದ್ನಲ್ಲ, ಇವಾಗ ಕಳು ಮಾಡಲಿಲ್ಲ, ಅವನು ಹಿಂದೆ ಹೊರಟ. ಏನಂತ, ಒಂದು ಮಣ್ಣಿನ ಬುತ್ತಿ, ಒಂದು ನನ್ನ ಬುತ್ತಿ ಅಂತ ತಿಳ್ಕೊಂಡು ಅಂದಲ್ಲ, ಯಾವುದಿದು? ಹೋದ ಅವನ ಹಿಂದಿಂದ ಹೊಂಟ. ಅವ ಹೊಲ್ದಾಗ ಹೋಗಿ ಹಿಂಗೆ ಹೊಲ್ದಾಗ ಕೆಲಸ ಇತ್ತು, ಕೆಲಸ ಮಾಡಿದ ಬಳಿಕ ಕೂತ್ಕೊಂಡು ಇನ್ನೇನು ಉಣ್ಬೇಕು ಅನ್ನೋದ್ರಾಗ ಇವಾಗ ಕಳ್ಳಿದ್ನಲ್ಲ, ಕಳ್ಳನ ಅಲ್ಲಿಗೆ ಹೋದ. ಕಳ್ಳ ಉಣ್ಣಾಕತ್ತಿದಾಗ ಅಲ್ಲಿಗೆ ಹೋದ ಬಳಿಕ ಬಾರಪ್ಪ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿದ, ಅವಗೂ ಉಣ್ಣಾಕ ಕೊಟ್ಟ. ಅವನಿಗೂ ಕೂಡ ಉಣ್ಣಾಕ ಕೊಟ್ಟ ಬಳಿಕ ಉಣ್ಕೊಂತ ನಾವು ಏನಂತಾನ ಕಳ್ಳ, ಇಲ್ಲ ನಾನು ನಿಮ್ಮ ಮನೆಗೆ ಕಳು ಮಾಡೋಕ್ಕಂತ ಬಂದಿದ್ದೆ, ಮಳಗಿ ಮ್ಯಾಗ ನಿಂತ್ಕೊಂಡು ಬೆಳಕಂಡಿ ಒಳಗೆ ನೋಡಾಕತ್ತಿದ್ದೆ, ನೀವು ಒಂದು ಮಣ್ಣಿನ ಬುತ್ತಿ, ಒಂದು ನನ್ನ ಬುತ್ತಿ ಕಟ್ರಿ ಅಂತ ತಿಳ್ಕೊಂಡಂದಲ್ಲ, ಯಾವುದು ಮಣ್ಣಿನ ಬುತ್ತಿ, ಯಾವುದು ನನ್ನ ಬುತ್ತಿ ಅಂತ ತಿಳ್ಕೊಂಡ. ಅವಾಗ ಅವ ಅಂತಾನ, ಈಗ ನಿನಗೇನು ಉಣ್ಣಾಕ ಕೊಡಾಕತ್ತೀನಲ್ಲ, ಇದಕ್ಕೆ ನಿನಗೇನು ಉಣ್ಣಾಕ ಕೊಡಾಕತ್ತೀನಲ್ಲ ಅದು ನನ್ನ ಬುತ್ತಿ ಅಂದವ. ಇದಕ್ಕೆ ನಿನಗೇನು ಉಣ್ಣಾಕ ಕೊಡಾಕತ್ತೀನಲ್ಲ ಇದು ನನ್ನ ಬುತ್ತಿ, ಈಗ ನಾನೇನು ಉಣ್ಣಾಕತ್ತೀನಲ್ಲ ಅದು ಮಣ್ಣಿನ ಬುತ್ತಿ ಅಂದವ. ಅದು ಮಣ್ಣಾಕ ಹೋಕ್ಕತ್ತಿ, ಅದು ನಾವು ಉಂಡದ್ದು ಮಣ್ಣಾಕ ಹೋಕ್ಕತ್ತಿ, ಅದಕ್ಕೆ ಮಣ್ಣಿನ ಬುತ್ತಿ. ನಿನಗೇನು ಉಣ್ಣಾಕ ಕೊಟ್ಟಿನಲ್ಲ ಅದು ನನ್ನ ಬುತ್ತಿ, ಯಾಕಂದ್ರೆ ಮುಂದಿನ ಜನ್ಮಕ್ಕೆ ನನಗದು ಬರ್ತೈತಿ ಮರಳಿ ಅಂತ. ಮುಂದಿನ ಜನ್ಮಕ್ಕೆ ಅದು ಮರಳಿ ನನಗೆ ಬರ್ತೈತಿ. ಶರಣರ ಪಾಪ ಪುಣ್ಯದ ಲೆಕ್ಕ ನಮಗೆ ಗೊತ್ತಾಗಬೇಕಂತ ತಿಳ್ಕೊಂಡ್ರೆ ದಾನವನ್ನು ಮಾಡಬೇಕಂತ. ನಾವು ದಾನವೇ ಶ್ರೇಷ್ಠ, ಯಾಕಂದ್ರೆ ನಿಮಗೆಲ್ಲರಿಗೂ ಪುಣ್ಯ ಲಭಿಸಬೇಕು, ನೀವೆಲ್ಲರೂ ಕೂಡ ಸಂಪತ್ತಿನಿಂದ ಒಡಗೂಡಬೇಕಂತ ತಿಳ್ಕೊಂಡ್ರೆ ಈ ಕಲಿಯುಗದೊಳಗೆ ಯಾವುದು ಅಂತ ತಿಳ್ಕೊಂಡ್ರೆ ದಾನವೇ ಶ್ರೇಷ್ಠ ಅಂತ ಕರೀತಾರೆ. ದಾನವೇ ಶ್ರೇಷ್ಠ ಈ ಕಲಿಯುಗದೊಳಗೆ. ಪುಣ್ಯವನ್ನು ಕಟ್ಕೊಳ್ಬೇಕಂತ ತಿಳ್ಕೊಂಡ್ರೆ ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕಿಂತ ಅವರು ಹೇಳ್ತಾರೆ, ನೀವು ದಾನವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಅಂತ ಕರೀತಾರೆ. ದಾನ ಮಾಡೋದು ಪುಣ್ಯ. ಶರಣರ ಮತ್ತೇನಿಲ್ಲ, ದಾನ ಮಾಡಬೇಕಾದ್ರೆ ಇಷ್ಟು ಪುಣ್ಯ ಬರ್ತೈತಿ, ನಿಮಗೆ ಸ್ವರ್ಗವೇ ಪ್ರಾಪ್ತಿ ಆಗತ್ತಾ ಅಂತಾರವ್ರು. ಸ್ವರ್ಗವೇ ಪ್ರಾಪ್ತಿ ಆಗುತ್ತೆ, ಅದಕ್ಕೆ ದಾನ ಮಾಡಿದ್ರೆ ಹಿಂಗೆ ಪುಣ್ಯ ಸಿಗುತ್ತದ, ಅದಕ್ಕೆ ಮಾಡಿರಿ. ನಿಮಗೆಷ್ಟು ಸಾಧ್ಯ ಆಕತಿ ನೋಡಿರಿ ಶರಣರ. ನಿಮಗೆ ಭಗವಂತ ಗಂಗಾ ಮಾತೆ ಸದಾಕಾಲ 12 ತಿಂಗಳು ಅರಿತಾಳ. ನಿಮಗೆ ಎಂದೂ ಕೂಡ ಬಡತನ ಬರಂಗಿಲ್ಲ. ಬಡತನ ಬರ್ತೈತಿ ಅಂದ್ರೂ ಎಂದೂ ಕೂಡ ಬಡತನ ಬರಂಗಿಲ್ಲ. ಯಾಕೆ ಅಂತ ತಿಳ್ಕೊಂಡ್ರೆ ಗಾಲ್ವ ಋಷಿಗಳ ಒಂದು ತಪಸ್ಸಿನ ಭೂಮಿ ಅದ, ಅಷ್ಟೇ ಅಲ್ಲ, ಆ ತಪಸ್ಸಿನ ಭೂಮಿ ಒಂದು ಅಷ್ಟೇ ಅಲ್ಲ, ಸದಾಕಾಲ ಆ ತಾಯಿ ಗಂಗಾ ಮಾತೆ ನಿಮ್ಮ ಮಡಿಲೊಳಗೆ ಅರಿದುಕೊಂಡು ಹೋಗುತ್ತಾಳೆ. ನಿಮ್ಮನ್ನು ಎಂದೂ ಕೂಡ ಕೈ ಬಿಡುವುದಿಲ್ಲ. ನಿಮ್ಮನ್ನು ಎಂದೂ ಕೂಡ ಬಡತನವನ್ನು ಅದರಿಂದ ಏನಂತ ತಿಳ್ಕೊಂಡು ದೂರ ಮಾಡ್ತಾಳೆ. ಸದಾಕಾಲ ತನ್ನ ತಾಯಿ ಏನಂತ ತಿಳ್ಕೊಂಡು ಮಡಿಲೊಳಗೆ ಇಟ್ಟುಕೊಳ್ತಾಳೆ. ನಿಮ್ಮನ್ನು ಸದಾಕಾಲ ಸಂಪತ್ತಿನಿಂದ ಒಡಗೂಡುವಂಥ ತಾಯಿ ಗಂಗಾ ಮಾತೆ ಅದಾಳೆ. ನಿಮಗೆ ಗಂಗಾ ಮಾತೆ ಅದಾಳ್ರಿ. ನಿಮಗೆಂದೂ ಕೊರತೆ ಆಗಂಗಿಲ್ಲ. ನೆನಪಿಟ್ಟುಕೋರಿ ಶರಣರ, ಯಾರು ದುಡಿಯಂಗಿಲ್ಲ ಅವ್ರಿಗಷ್ಟೇ ಕೊರತೆ ಆಕೈತಿ. ಯಾರು ದುಡಿಯೋದಿಲ್ಲಲ್ಲ ಅವ್ರಿಗೆ ಮಾತ್ರ ಕೊರತೆ ಆಗುತ್ತೆ ವಿನಃ ಯಾರು ದುಡಿತಾರ ಅವ್ರಿಗೆಂದೂ ಕೂಡ ಬಡತನವೇ ಬರೋದಿಲ್ಲ. ಶರಣರ, ಯಾರು ದುಡಿತಾರ ಅವ್ರಿಗೆ ಎಂದೆಂದೂ ಕೂಡ ಬಡತನವೇ ಬರಂಗೆ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಯಾರು ದುಡಿಯಂಗಿಲ್ಲ, ದುಡ್ದುದ್ದ ಉಣ್ಬೇಕಂತ ತಿಳ್ಕೊಂಡು ಅಂತಿರ್ತಾರಲ್ಲ ನೋಡು, ಅವ್ರು ಎಂದೂ ಶ್ರೀಮಂತರಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊರಿ. ಅದಕ್ಕೆ ಇಲ್ಲಿ ಸಿದ್ಧಾರೂಢರು ಏನಂತ ತಿಳ್ಕೊಂಡ್ರೆ ಮನವೇ ಆತ್ಮ ಅಂತ ತಿಳ್ಕೊಂಡು ಒಬ್ಬ ಖಂಡನೆ ಮಾಡಕ್ಕೆ ಬಂದ.
ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಕೂಡ ಅದರೊಳಗೆ ಇರ್ತೈತಿ. ಅದಕ್ಕೆ ಮನವೇ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ, ಬುದ್ಧಿಯೇ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಶೂನ್ಯದವನು ಬರ್ತಾನೆ, ಶೂನ್ಯನೂ ಕೂಡ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಕೊನೆಗೆ ಏನಂತ ತಿಳ್ಕೊಂಡು ಎಲ್ಲರನ್ನ ಖಂಡನೆ ಮಾಡ್ತಾನೆ. ಒಂದು ಮಾತು ಹೇಳ್ತಾನೆ, ಏನಂತ ರಾಜ ಕುಳಿತುಕೊಂಡಿದ್ದಂಥ ಆನೆಗುಂದಿ ಮಹಾರಾಜ ಎಲ್ಲರನ್ನ ಖಂಡನೆ ಮಾಡಿದ ಬಳಿಕ ಒಂದು ಮಾತು ಹೇಳ್ತಾನೆ. ಇವೆಲ್ಲವೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ, ಒಬ್ಬ ಒಬ್ಬೊಬ್ಬ ಕುರುಡ ಏನು ಮಾಡಿದ, ಆನೆಯನ್ನು ಮುಟ್ಟಿ ಹೇಳಕತ್ತಿದ್ದಂತ. ಒಬ್ಬ ಕುರುಡು ಹೋಗಿ ಆನೆ ಮುಟ್ಟಿ ಹೇಳಕತ್ತಿದ್ದಂತ. ಆನೆಯ ಕಿವಿ ಮುಟ್ಟಿದಂತ. ಹೋಗಿ ಇದು ಎಂಥ ಚಲೋ ಐತಲೋ ಮರ ಇದ್ದಂಗೆ ಐತಂದಂತವ. ಕಿವಿ ಮುಟ್ಟಿ ಒಬ್ಬ ಕುರುಡ ಮರ ಅಂದ. ಒಬ್ಬ ಕುರುಡ ಹೋಗಿ ಹೊಟ್ಟಿಯನ್ನು ಮುಟ್ಟಿ ನಗಾರಿ ಅಂತ ತಿಳ್ಕೊಂಡಂದ. ಒಬ್ಬ ಕುರುಡ ಹೋಗಿ ಕಾಲನ್ನು ಮುಟ್ಟಿ ಕಂಬ ಅಂತ ತಿಳ್ಕೊಂಡಂದ. ಒಬ್ಬ ಕುರುಡ ಬಾಲವನ್ನು ಮುಟ್ಟಿ ಹಾವು ಅಂತ ತಿಳ್ಕೊಂಡಂದ. ಶರಣರ ನೋಡಿ ಹೆಂಗಿರ್ಬೇಕು. ಒಬ್ಬೊಬ್ಬರ ಒಂದೊಂದ ಮಾತುಗಳನ್ನು ಹೇಳಿದ ಬಳಿಕ ಇದು ಸತ್ಯ ಆಗ್ತೈತೇನು? ಕುರುಡ ಹೇಳಿದ್ದು ಸತ್ಯನೋ? ಕುರುಡ ಹೇಳಿರ್ತಕ್ಕಂಥ ಮಾತು ಸತ್ಯವೇ ಅಲ್ಲ. ಇರೋದು ಬ್ಯಾರೆ ಐತೆ. ಅವರೆಲ್ಲರೂ ಕೂಡ ಹೇಳಿರ್ತಕ್ಕಂಥ ಸತ್ಯವೇ ಅಲ್ಲ. ಅವರು ಹೇಳಿದ್ದು ಕುರುಡರು ಹೇಳಿರ್ತಕ್ಕಂಥ ಆಗ ಸಿದ್ಧಾರೂಢರು ಹೇಳ್ತಾರೆ, ಏನಂತ ಅಂತ ತಿಳ್ಕೊಂಡು ಹೇಳಿದರು. ಅವರೊಂದು ಚಲೋ ಮಾತು ಹೇಳ್ಕೊಂಡು ಬರ್ತಾರೆ. ಎಲ್ಲರನ್ನ ಖಂಡನೆ ಮಾಡಿದ ಬಳಿಕ ತತ್ವಮಸಿ ಮಹಾವಾಕ್ಯವನ್ನು ಪ್ರತಿಪಾದನೆ ಮಾಡಿದರಲ್ಲಿ. ತತ್ವಮಸಿ ಮಹಾವಾಕ್ಯವನ್ನು ಪ್ರತಿಪಾದನೆ ಮಾಡಿದ ಬಳಿಕ ಎಲ್ಲವೂ ಖಂಡನೆ ಆಗ್ತೈತಿ. ಆಮೇಲೆ ಮಹಾರಾಜನಿಗೆ ತತ್ವಮಸಿ ಮಹಾವಾಕ್ಯವನ್ನು ಬೋಧನೆ ಮಾಡ್ತಾನೆ. ಬೋಧನೆ ಮಾಡಿದ ಬಳಿಕ ಚಿಂತಾಮಣಿ ಆಶ್ರಮದಲ್ಲಿ ಒಬ್ಬ ಸದ್ಭಕ್ತ ಕರೀಲಿಕ್ಕೆ ಬರ್ತಾನೆ. ಯಪ್ಪ, ನಾವು ಶ್ರೀಶೈಲಕ್ಕೆ ಹೊಂಟೀವಿ, ಯಾರಾದರೂ ಇದ್ರೆ ಯಾರಾದರೂ ಸ್ವಾಮಿಗಳಿದ್ರೆ ಕಳಿಸ್ರಿ ಅಂತ ತಿಳ್ಕೊಂಡಂದಾಗ ಅದರಾಗ ಒಬ್ಬ ಚಿಂತಾಮಣಿ ಸ್ವಾಮಿಗಳನ್ನು ಕಳಿಸಿ ಅದರಾಗ ಸಿದ್ಧಾರೂಢರನ್ನು ಕೂಡ ಕಳಿಸ್ತಾರೆ. ಹಾಗಾಗಿ ಅಲ್ಲಿ ಧನಶೆಟ್ಟಿ ಅಂತಕ್ಕಂಥವರು ಶ್ರೀಶೈಲಕ್ಕೆ ಹೋಗ್ತಾರೆ. ಹೋದ ಬಳಿಕ ಸಿದ್ಧಾರೂಢರನ್ನು ಕೂಡ ಕರ್ಕೊಂಡು ಶ್ರೀಶೈಲಕ್ಕೂ ಹೋದರು. ಶ್ರೀಶೈಲಕ್ಕೆ ಹೋದ ಬಳಿಕ ಆ ಶ್ರೀಶೈಲದೊಳಗೆ ಧನಶೆಟ್ಟಿಯವರು 101 ಜಂಗಮ ಮೂರ್ತಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದನ್ನು ನಾಳೆಗೆ ಮತ್ತೆ ನೋಡೋಣ ಅಂತ ತಿಳ್ಕೊಂಡು